ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿ ಇರ್ತಾ ಇದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾವು ಎಂತಹ ಮೂವಿಯನ್ನ ನೋಡೋದಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಹಣಕ್ಕೋಸ್ಕರ ನಮ್ಮ ಹೀರೋಯಿನ್ ಸೆರೋಗೇಟ್ ಮದರ್ ಆಗಿ ಇರ್ತಾ ಇದ್ದಾಳೆ. ಅಲ್ಲಿ ಬಂದು ನೋಡಿದ್ರೆ ನಮ್ಮ ಹೀರೋಯಿನ್ ಊಹೆ ಮಾಡೋದಕ್ಕೆ ಆಗದೆ ಇರುವಂತಹ ತುಂಬಾನೇ ಕಷ್ಟಗಳಲ್ಲಿ ಸಿಲುಕಿ ಬಿಡ್ತಾ ಇದ್ದಾಳೆ. ಟೋಟಲ್ ಆಗಿ ಅವಳ ಜೀವನವೇ ನರಕದ ರೀತಿಯಾಗಿ ಬಿಡ್ತಾ ಇದೆ. ನಾವು ಕೂಡ ಊಹಿಸೋಕೆ ಆಗದೆ ಇರುವಷ್ಟು ತುಂಬಾನೇ ಮಿಸ್ಟೀರಿಯಸ್ ಆದ ವಿಷಯಗಳು, ತುಂಬಾನೇ ಕ್ರೂರವಾದ ಘಟನೆಗಳು ಅಲ್ಲಿ ಇರ್ತಾ ಇದೆ. ಸೊ ನಮ್ಮ ಹೀರೋಯಿನ್ ಆ ದಂಧೆಯನ್ನ ಭೇದಿಸಿದ್ಲಾ, ಆ ರೀತಿ ಅದನ್ನ ಭೇದಿಸ್ಬಿಟ್ಟು ಅದರಿಂದ ಹೊರಗಡೆಗೆ ಬಂದ್ಲಾ ಇಲ್ವಾ, ಅಥವಾ ಅವರ ಕೈಗೆ ಸಿಕ್ಕಿ ಸತ್ತು ಹೋದ್ಲಾ ಅಂತ ಸೂಪರ್ ಆಗಿ ಥ್ರಿಲ್ಲಿಂಗ್ ಆಗಿ ತುಂಬಾನೇ ಮಿಸ್ಟೀರಿಯಸ್ ಆಗಿ ಹೇಳಿರೋ ಮೂವಿನೇ ಯಶೋಧ. ಸೊ ನೋಡೋಕು ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ. ನೀವು ಮಾಡೋ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ನಮಗೆ ಮೋಟಿವೇಶನಲ್ ಆಗಿ ಇರುತ್ತೆ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಕಥೆಯೊಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ನಮಗೆ ಏನನ್ನ ತೋರಿಸ್ತಾರೆ ಅಂದ್ರೆ, ಆಲಿಬಿಯಾ ಅನ್ನೋ ಒಬ್ಬಳು ಬಾಲಿವುಡ್ ಆಕ್ಟರ್ ಇರ್ತಾ ಇದ್ದಾಳೆ. ಅವಳು ಸ್ವಿಮ್ಮಿಂಗ್ ಅನ್ನ ಮಾಡ್ತಾ ಇದ್ದಾಳೆ. ಆ ರೀತಿ ಸ್ವಿಮ್ಮಿಂಗ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಅದನ್ನ ನೋಡಿದ ಇಬ್ಬರು ಹುಡುಗರು ಹೇಗಾದರೂ ಮಾಡಿ ಅವಳ ಜೊತೆ ತಪ್ಪಾಗಿ ನಡೆದುಕೊಳ್ಬೇಕು ಅಂತ ಹೇಳಿಬಿಟ್ಟು ಅವಳು ಇಟ್ಟಿರೋ ಒಂದು ಜ್ಯೂಸಿನಲ್ಲಿ ಡ್ರಗ್ಸ್ ಅನ್ನ ಮಿಕ್ಸ್ ಮಾಡಿ ಬಿಡ್ತಾ ಇದ್ದಾರೆ. ಅದು ಅವಳಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವಳು ಆ ಜ್ಯೂಸ್ ಅನ್ನ ಕುಡಿದು ಬಿಡ್ತಾ ಇದ್ದಾಳೆ. ಆ ಜ್ಯೂಸ್ ಅನ್ನ ಕುಡಿದ ನಂತರ ಅವಳ ಬಾಡಿಯಲ್ಲಿ ತುಂಬಾನೇ ಚೇಂಜಸ್ ಗಳು ಆಗ್ತಾ ಇದೆ. ಅದರಿಂದ ನರಳಿ ಅವಳು ಸತ್ತು ಹೋಗಿ ಬಿಡ್ತಾ ಇದ್ದಾಳೆ. ಅದರಿಂದ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿದ ಪೊಲೀಸಿನವರಿಗೆ ಒಂದು ಇನ್ಫಾರ್ಮೇಶನ್ ಗೊತ್ತಾಗಿರ್ತಾ ಇದೆ. ಇವಳ ಬಾಡಿಯಲ್ಲಿ 2 ರೀತಿಯಾದ ಡ್ರಗ್ಸ್ ಗಳು ಇರ್ತಾ ಇದೆ. ಅದರಿಂದಾನೇ ಇವಳು ತೀರಿ ಹೋಗಿ ಬಿಟ್ಟಿದ್ದಾಳೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲಿ ಒಂದು ಡ್ರಗ್ ನ ನೇಮ್ ಮಾತ್ರ ಗೊತ್ತಾಗಿರ್ತಾ ಇದೆ, ಇನ್ನೊಂದು ಯಾವುದು ಅಂತ ಅವರಿಗೆ ಕಂಡು ಹಿಡಿಯೋದಿಕ್ಕೂ ಕೂಡ ಕಷ್ಟವಾಗಿರ್ತಾ ಇದೆ. ಅಲ್ಲಿಗೆ ಆ ಸೀನ್ ಅನ್ನ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ನಮಗೆ ನಮ್ಮ ಕಥೆಯ ಹೀರೋಯಿನ್ ಯಶೋದಾಳನ್ನ ತೋರಿಸ್ತಾ ಇದ್ದಾರೆ. ಅವಳು ಇವಾಗ ಒಂದು ಹಾಸ್ಪಿಟಲ್ ನಲ್ಲಿ ಇರ್ತಾ ಇದ್ದಾಳೆ. ಅಲ್ಲದೆ ಅವಳು ಇವಾಗ ಆಲ್ರೆಡಿ 3 ಮಂತ್ಸ್ ಪ್ರೆಗ್ನೆಂಟ್ ಆಗಿ ಇರ್ತಾ ಇದ್ದಾಳೆ. ಅಂದ್ರೆ ನಮ್ಮ ಹೀರೋಯಿನ್ ಸೆರೋಗಸಿ ಮದರ್ ಆಗಿ ಇರ್ತಾ ಇದ್ದಾಳೆ. ಸೆರೋಗಸಿ ಮದರ್ ಅಂದ್ರೆ ಬೇರೆ ಏನೂ ಇಲ್ಲ, ಹಣಕ್ಕೋಸ್ಕರ ಒಂದು ಅಗ್ರಿಮೆಂಟ್ ನ ಜೊತೆಗೆ ಒಂದು ಮಗುವಿಗೆ ಜನ್ಮವನ್ನ ಕೊಡೋದು. ಆ ರೀತಿ ಒಂದು ಮಗುವಿಗೆ ಜನ್ಮ ಕೊಟ್ಟ ನಂತರ ಆ ಮಗುವನ್ನು ಯಾರ ಜೊತೆಗೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದಾರೋ ಅವರಿಗೇನೆ ಕೊಟ್ಟು ಬಿಡೋದು. ನಮ್ಮ ಹೀರೋಯಿನ್ ಗೆ ಒಬ್ಬಳು ತಂಗಿ ಇರ್ತಾ ಇದ್ದಾಳೆ. ಅಲ್ಲದೆ ಅವಳಿಗೆ ಒಂದು ಕಾಯಿಲೆ ಇರ್ತಾ ಇದೆ. ಅದರಿಂದ ಅವಳನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿ ಅದಕ್ಕೆ ತುಂಬಾನೇ ಹಣಗಳು ಬೇಕಾಗಿರ್ತಾ ಇದೆ. ಸೊ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಸಂಪಾದನೆ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಮ್ಮ ಹೀರೋಯಿನ್ ಈ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಅದೇ ರೀತಿ ನಮ್ಮ ಹೀರೋಯಿನ್ ಹಾಸ್ಪಿಟಲ್ ನಲ್ಲಿ ಚೆಕಿಂಗ್ ಅಂತ ಬಂದಿರ್ತಾ ಇದ್ದಾಳೆ ಅಲ್ವಾ. ಅವಾಗ ಅಲ್ಲಿನ ಡಾಕ್ಟರ್ ಏನಂತ ಹೇಳ್ತಾರೆ ಅಂದ್ರೆ, ನೀನು ಇನ್ ಮುಂದೆ ನಿಮ್ಮ ಮನೆಯಲ್ಲಿ ಇರೋ ಹಾಗೆ ಇಲ್ಲ. ನಿನ್ನ ಜೊತೆ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿರೋ ಆ ಕಂಪನಿಯವರೇ ಅವರ ಕಡೆಯವರನ್ನ ಕಳುಹಿಸಿ ಬಿಟ್ಟು ನಿನ್ನನ್ನ ಅಲ್ಲಿಗೆನೆ ಕರೆಸಿಕೊಳ್ತಾರೆ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲದೆ ನಿನಗೆ ಇವಾಗ ಅರ್ಧ ಹಣವನ್ನ ಮಾತ್ರ ಕೊಡ್ತಾರೆ, ಮಿಕ್ಕಿದ ಹಣವನ್ನ ಡೆಲಿವರಿಯ ನಂತರ ನಿನಗೆ ಕೊಡ್ತಾರೆ ಅಂತ ಹೇಳ್ತಾಳೆ. ಸೊ ನಮ್ಮ ಹೀರೋಯಿನ್ ಸರಿ ಆಯ್ತು ಅಂತ ಒಪ್ಕೊಂಡು ಅಲ್ಲಿಂದ ಮನೆಗೆ ಬರ್ತಾಳೆ. ಆದ್ರೆ ನೆಕ್ಸ್ಟ್ ಡೇ ಯಾರೋ ಒಬ್ಬನು ಒಂದು ಬ್ಯಾಗಿನ ತುಂಬಾ ಹಣವನ್ನ ತುಂಬಿಕೊಂಡು ಬಂದು ಅದನ್ನ ಅವರ ಮನೆಯಲ್ಲಿ ಇಡ್ತಾನೆ. ಸೊ ನಮ್ಮ ಹೀರೋಯಿನ್ ಆ ಹಣವನ್ನ ನೋಡಿಬಿಟ್ಟು ಅವಳ ಫ್ರೆಂಡಿನ ಕೈಗೆ ಆ ಹಣವನ್ನು ಒಪ್ಪಿಸಿ, ನನ್ನ ತಂಗಿಯ ಆಪರೇಷನ್ ಅನ್ನ ಮಾಡಿಸು, ಅವಳನ್ನ ಗುಣಮುಖಳನ್ನಾಗಿಸೋದಿಕ್ಕಾಗಿ ಹಣ ಇರ್ತಾ ಇದೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ದಿನಗಳ ಕಾಲ ಒಂದು ಕೆಲಸದ ಮೇಲೆ ಆಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಆ ರೀತಿ ನಮ್ಮ ಹೀರೋಯಿನ್ ಬರ್ಬೇಕಾದ್ರೆ ಅವಳಿಗೆ ಒಂದು ನಿದ್ದೆ ಮಾತ್ರೆಯನ್ನ ಕೊಟ್ಟುಬಿಟ್ಟು ಅವಳನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗ್ತಾರೆ. ನೆಕ್ಸ್ಟ್ ನಮಗೆ ಆರೋಶಿ ಅನ್ನೋ ಒಬ್ಬಳು ದೊಡ್ಡ ಮಾಡೆಲ್ ಅನ್ನ ತೋರಿಸ್ತಾರೆ. ಅಲ್ಲದೆ ಅವಳಿಗೆ ದೊಡ್ಡ ಬಿಸ್ನೆಸ್ ಐಕಾನ್ ಮ್ಯಾನ್ ಆಗಿ ಇರ್ತಾ ಇರೋ ಅಶೋಕ್ ಅನ್ನೋನು ಒಬ್ಬ ಬಾಯ್ ಫ್ರೆಂಡ್ ಆಗಿ ಇರ್ತಾ ಇದ್ದಾನೆ. ಸೊ ಇವಾಗ ಇಬ್ಬರುವೆ ಸೇರಿಬಿಟ್ಟು ಕೂರ್ಗಿನಲ್ಲಿ ಒಂದು ಪ್ಲೇಸ್ ಇರ್ತಾ ಇದೆ. ಆ ಪ್ಲೇಸ್ ಅನ್ನ ನೋಡೋದಿಕ್ಕೆ ಅಂತ ಹೇಳಿಬಿಟ್ಟು ಇಬ್ಬರುವೆ ಟ್ರಾವೆಲ್ ಅನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ರೀತಿ ಟ್ರಾವೆಲ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಬ್ಬರು ರೊಮ್ಯಾನ್ಸ್ ಅನ್ನ ಮಾಡ್ಬೇಕು ಅಂತ ರೊಮ್ಯಾನ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಕಾದ್ರೆ ಅವರು ಕಂಟ್ರೋಲ್ ಅನ್ನ ತಪ್ಪಿಬಿಟ್ಟು ಆಕ್ಸಿಡೆಂಟ್ ಅನ್ನ ಮಾಡಿಕೊಂಡು ಇಬ್ಬರುವೆ ತೀರಿ ಹೋಗಿ ಬಿಡ್ತಾ ಇದ್ದಾರೆ. ಸೊ ಇವಾಗ ಈ ಕೇಸ್ ಅನ್ನ ಹ್ಯಾಂಡಲ್ ಮಾಡ್ತಾ ಇರೋದು ಇನ್ಸ್ಪೆಕ್ಟರ್ ರಿಷಿ ಅನ್ನೋರು. ಡಾಕ್ಟರ್ ಇವಾಗ ಈ ಕೇಸಿನ ಬಗ್ಗೆ ಯಾವ ರಿಪೋರ್ಟ್ ಅನ್ನ ಹೇಳ್ತಾರೆ ಅಂತ ಹೇಳಿದ್ರೆ, ಕಾರಿನಲ್ಲಿ ಇರ್ತಾ ಇರೋ ಏರ್ ಬ್ಯಾಗ್ಸ್ ಓಪನ್ ಆಗದೆ ಇರೋದ್ರಿಂದ ಇವರು ಉಸಿರು ಕಟ್ಟಿಬಿಟ್ಟು ಆಕ್ಸಿಜನ್ ನ ಕೊರತೆಯಿಂದ ತೀರಿ ಹೋಗಿ ಬಿಟ್ಟಿದ್ದಾರೆ ಅಂತ ಒಂದು ರಿಪೋರ್ಟ್ ಅನ್ನ ಹೇಳ್ತಾ ಇದ್ದಾನೆ. ಸೊ ನಮ್ಮ ಪೊಲೀಸು ಕಮಿಷನರ್ ಹತ್ರ ಬಂದ್ಬಿಟ್ಟು ಈ ವಿಷಯವನ್ನ ತಿಳಿಸ್ತಾನೆ. ಅದಕ್ಕೆ ಆ ಕಮಿಷನರ್ ಏನನ್ನ ಹೇಳ್ತಾನೆ ಅಂದ್ರೆ, ನಾವು ಮೀಡಿಯಾವನ್ನ ಕರೆಸಿಬಿಟ್ಟು ಇದೇ ಹೇಳಿಕೆಯನ್ನ ಹೇಳಿಬಿಟ್ಟು ಈ ಕೇಸನ್ನ ಇಲ್ಲಿಗೇನೆ ಮುಗಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ಪೊಲೀಸು ಏನನ್ನ ಹೇಳ್ತಾನೆ ಅಂದ್ರೆ, ಇಲ್ಲ ಸರ್, ಇದೊಂದು ನಿಗೂಢ ರೀತಿಯಾಗಿ ನನಗೆ ಅನ್ನಿಸ್ತಾ ಇದೆ. ಪ್ಲಾನ್ ಅನ್ನ ಮಾಡಿಬಿಟ್ಟು ಮರ್ಡರ್ ಅನ್ನ ಮಾಡಿರೋ ರೀತಿಯಾಗಿ ನನಗೆ ಅನ್ನಿಸ್ತಾ ಇದೆ. ಅದರಿಂದ ಇಂಥ ಕೇಸ್ಗಳಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಆಗಿ ಇರ್ತಾ ಇರೋ ವಾಸುದೇವ್ ಅವರ ಸಹಾಯವನ್ನ ತಗೊಂಡು ನಾನು ಈ ಕೇಸನ್ನ ಮುಂದುವರಿಸಬೇಕು ಅನ್ಕೊಂಡಿದ್ದೀನಿ ಸರ್ ಅಂತ ಹೇಳಿ ಆ ಕಮಿಷನರ್ ಇಂದ ಪರ್ಮಿಷನ್ ಅನ್ನ ತೆಗೆದುಕೊಳ್ತಾನೆ. ಆ ಸೀನ್ ಅನ್ನ ಇವಾಗ ಅಲ್ಲಿಗೆನೆ ಕಟ್ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಎಚ್ಚರಿಯಾಗಿ ಕಣ್ಣು ಬಿಟ್ಟು ನೋಡಿದ್ರೆ ಒಂದು ಈವಾ ಅನ್ನೋ ಕಂಪನಿಯಲ್ಲಿ ಇರ್ತಾ ಇದ್ದಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬಳು ಮಧು ಅನ್ನೋ ಲೇಡಿ ಕೂಡ ಬರ್ತಾ ಇದ್ದಾಳೆ. ಆ ರೀತಿ ಅವಳು ಬಂದ್ಬಿಟ್ಟು ಇಲ್ಲಿ ಯಾವ ರೀತಿ ಇರಬೇಕು, ಯಾವ ಊಟವನ್ನ ಮಾಡಬೇಕು, ಯಾವ ಸಮಯಕ್ಕೆ ಏನನ್ನ ಮಾಡ್ಬೇಕು ಅನ್ನೋ ಎಲ್ಲಾ ಗೈಡ್ಲೈನ್ಸ್ ಗಳನ್ನ ಕೊಟ್ಟುಬಿಟ್ಟು, ನಿಮಗೇನಾದ್ರೂ ಎಮರ್ಜೆನ್ಸಿ ಇರ್ತಾ ಇದ್ರೆ ಈ ಬಟನ್ ಅನ್ನ ಪ್ರೆಸ್ ಮಾಡಿ, ಖಂಡಿತವಾಗಿಯೋ ಯಾರಾದ್ರೂ ಬಂದು ನಿಮಗೆ ಹೆಲ್ಪ್ ಅನ್ನ ಮಾಡ್ತಾರೆ ಅಂತ ಹೇಳಿಬಿಟ್ಟು ಒಂದು ಡಿವೈಸ್ ಅನ್ನ ಕೊಡ್ತಾಳೆ. ನೆಕ್ಸ್ಟ್ ಒಬ್ಬರು ವಾರ್ಡನ್ ಲೇಡಿ ಬಂದುಬಿಟ್ಟು ನಮ್ಮ ಹೀರೋಯಿನ್ ಅವಳನ್ನ ಸ್ಕ್ಯಾನಿಂಗ್ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಸ್ಕ್ಯಾನಿಂಗ್ ರೂಮಿಗೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಗೌತಮ್ ಅನ್ನೋ ಹೆಸರಿನ ಒಬ್ಬ
ಡಾಕ್ಟರ್ ಇರ್ತಾ ಇದ್ದಾನೆ. ಸೊ ನಮ್ಮ ಹೀರೋಯಿನ್ ನೆಕ್ಸ್ಟ್ ಏನನ್ನ ಹೇಳ್ತಾಳೆ ಅಂದ್ರೆ ನನಗೆ ಹುಡುಗಿ ಬೇಕು ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಆ ಡಾಕ್ಟರ್ ಏನನ್ನ ಹೇಳ್ತಾನೆ ಅಂದ್ರೆ ಮಗು ಗಂಡು ಹೆಣ್ಣು ಅಂತ ಗೊತ್ತಾಗೋದು ಸ್ಕ್ಯಾನಿಂಗ್ ಆದ್ಮೇಲೆ ಅಲ್ವಾ, ಆದ್ರಿಂದ ಸ್ಕ್ಯಾನಿಂಗ್ ಅನ್ನ ಮೊದಲು ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಮ್ಮ ಹೀರೋಯಿನ್ ನಾನ್ ಹೇಳಿದ್ದು ಮಗುವಿನ ಬಗ್ಗೆ ಅಲ್ಲ ಸರ್, ಲೇಡಿ ಡಾಕ್ಟರ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಾಳೆ. ಜೆಂಡರ್ ನಲ್ಲಿ ಏನಿರ್ತಾ ಇದೆ ಎಲ್ಲರೂ ಡಾಕ್ಟರ್ ಗಳೇ ಅಲ್ವಾ ಅಂತ ಹೇಳ್ತಾನೆ. ನೆಕ್ಸ್ಟ್ ಅವಳ ಮಗುವನ್ನ ಅವಳಿಗೇನೆ ತೋರಿಸ್ಲಿಲ್ಲ ಅಂತ ಹೇಳಿಬಿಟ್ಟು ಅವನು ಹಾಕೊಂಡಿರೋ ಸ್ಪೆಕ್ಟಿಕಲ್ಸಿನಲ್ಲೇ ಅವಳ ಮಗುವನ್ನ ನೋಡಿಕೊಳ್ತಾಳೆ. ಅಂದ್ರೆ ಟೋಟಲ್ ಆಗಿ ನಮ್ಮ ಹೀರೋಯಿನ್ ಚೈಲ್ಡಿಶ್ ಆಗಿ ಇರ್ತಾ ಇದ್ದಾಳೆ. ಫಸ್ಟ್ ಮೀಟ್ ನಲ್ಲೇ ಈ ಡಾಕ್ಟರ್ ಮತ್ತೆ ನಮ್ಮ ಹೀರೋಯಿನ್ ನಡುವೆ ಲವ್ ಡೆವಲಪ್ ಆಗಿ ಬಿಡ್ತಾ ಇದೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ತರಾನೇ ತುಂಬಾ ಜನರು ಅಲ್ಲಿಗೆ ಚೆರಗಸಿ ಮದರ್ಗಾಗಿನೇ ಬಂದಿರ್ತಾ ಇದ್ದಾರೆ. ಅದರಲ್ಲಿ ಒಂದು ಬ್ಯಾಚ್ ಅನ್ನ ಸೆಲೆಕ್ಟ್ ಮಾಡಿಬಿಟ್ಟು ನಮ್ಮ ಹೀರೋಯಿನ್ ಅನ್ನ ಅದೇ ಬ್ಯಾಚ್ ಗೆನೆ ಸೇರಿಸ್ತಾ ಇದ್ದಾರೆ. ಸೊ ಅಲ್ಲಿ ಇರೋರೆಲ್ಲರೂ ಅವರ ಇಂಟ್ರೊಡ್ಯೂಸ್ ಅನ್ನ ಮಾಡಿಕೊಳ್ತಾರೆ. ಅದರಲ್ಲಿ ತೇಜು, ಲೀಲಾ, ಕಾಜಲ್, ಜೇನಿ ಅನ್ನೋ 4 ಜನ ಇರ್ತಾ ಇದ್ದಾರೆ. ಅದರಲ್ಲಿ ತೇಜು ಅನ್ನೋಳು ಆ ಗ್ಯಾಂಗ್ ಗೆನೆ ಲೀಡರ್ ಆಗಿ ಇರ್ತಾ ಇದ್ದಾಳೆ. ಸೊ ಇವಾಗ ನಮ್ಮ ಹೀರೋಯಿನ್ ಅನ್ನ ಫ್ಲರ್ಟ್ ಮಾಡ್ಬೇಕು ಅಂತ ಹೇಳಿಬಿಟ್ಟು ಏನನ್ನ ಮಾಡ್ತಾಳೆ ಅಂದ್ರೆ ನಮಗೆ ಬೇಕಾದ ಎಲ್ಲ ವಸ್ತುಗಳನ್ನ ಸೆಕ್ಷನ್ 2 ಇಂದಾನೇ ತರ್ತೀವಿ, ಆದ್ರಿಂದ ನೀನು ಕೂಡ ಇವಾಗ ಹೋಗಿ ನಮಗಾಗಿ ಸಿಗರೇಟ್ ಅನ್ನ ತಂದು ಕೊಡು ಅಂತ ಹೇಳಿಬಿಟ್ಟು ಸೆಕ್ಷನ್ 2 ಗೆ ಕಳಿಸೋದಿಕ್ಕೆ ನೋಡ್ತಾ ಇದ್ದಾಳೆ. ಯಾಕಂದ್ರೆ ಸೆಕ್ಷನ್ 2 ಗೆ ಪೇಷಂಟ್ ಗಳಿಗೆ ಅಲೋ ಇರ್ತಾ ಇಲ್ಲ, ಕೇವಲ ಡಾಕ್ಟರ್ ಗಳು ಮತ್ತೆ ಸ್ಟಾಫ್ ಗಳಿಗೆ ಮಾತ್ರ ಅಲ್ಲಿ ಅಲೋ ಇರ್ತಾ ಇದೆ. ಸೊ ನಮ್ಮ ಹೀರೋಯಿನ್ ಅನ್ನ ಅಲ್ಲಿಗೆ ಕಳುಹಿಸಿಬಿಟ್ಟು ಅವಳಿಗೆ ಟಾರ್ಚರ್ ಅನ್ನ ಮಾಡೋಣ ಅಂತ ಹೇಳಿಬಿಟ್ಟು ಅವಳು ಈ ರೀತಿ ಪ್ಲಾನ್ ಅನ್ನ ಮಾಡ್ತಾಳೆ. ನಮ್ಮ ಹೀರೋಯಿನ್ವೇ ಅದು ಗೊತ್ತಿಲ್ಲದೆ ಇರೋದ್ರಿಂದ ಅಲ್ಲಿಗೆನೆ ಹೋಗಿ ಬಿಡ್ತಾಳೆ. ಸೊ ಅದನ್ನ ಗಮನಿಸಿದ ಸೆಕ್ಯೂರಿಟಿ ಅವಳನ್ನ ತಡಿಬೇಕು ಅಂತ ಹೇಳಿಬಿಟ್ಟು ಅಲ್ಲಿಗೆ ಬರ್ತಾನೆ. ಅದೇ ಸಮಯಕ್ಕೆ ಡಾಕ್ಟರ್ ಗೌತಮ್ ಕೂಡ ಅಲ್ಲಿಗೆ ಬಂದುಬಿಟ್ಟು ನಾನು ಹ್ಯಾಂಡಲ್ ಅನ್ನ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಇದು ಪೇಷಂಟ್ ಗಳು ಬರೋ ಜಾಗ ಆಗಿ ಇರ್ತಾ ಇಲ್ಲ, ಇದು ಸ್ಟಾಫ್ ಗಳಿಗೆ ಡಾಕ್ಟರ್ಸ್ ಗಳಿಗೆ ಇರ್ತಾ ಇರೋ ಜಾಗ. ಆ ರೀತಿ ನಮ್ಗಳಿಗೆ ಬಿಟ್ಟು ಇಲ್ಲಿ ಬೇರೆ ಯಾರಿಗೂ ಅಲೋ ಇರ್ತಾ ಇಲ್ಲ, ನೀವು ಇಲ್ಲಿಗೆ ಬರೋ ಆಗಿಲ್ಲ ಅಂತ ಹೇಳಿಬಿಟ್ಟು ಅವಳನ್ನ ಹಿಂದಕ್ಕೆ ಕಳುಹಿಸಿ ಬಿಡ್ತಾ ಇದ್ದಾನೆ. ನೆಕ್ಸ್ಟ್ ಆ ಸೀನ್ ಅನ್ನ ಅಲ್ಲಿಗೆ ಕಟ್ ಮಾಡಿ ನಮ್ಮ ಪೊಲೀಸ್ ಟೀಮ್ ಅನ್ನ ತೋರಿಸ್ತಾರೆ. ಇವಾಗ ಅವರು ಏನನ್ನ ಕಂಡು ಹಿಡಿದಿರ್ತಾ ಇದ್ದಾರೆ ಅಂದ್ರೆ ಇದು ಒಂದು ಆಕ್ಸಿಡೆಂಟ್ ಆಗಿ ಇರ್ತಾ ಇಲ್ಲ, ಇಂಟೆನ್ಷನ್ ಇಂದ ಮಾಡಿರೋ ಒಂದು ಮರ್ಡರ್ ಆಗಿ ಇರ್ತಾ ಇದೆ. ಏರ್ ಬ್ಯಾಗ್ಸ್ ಗಳು ಓಪನ್ ಆಗಿ ಇರ್ತಾ ಇರೋದ್ರಿಂದಾನೇ ಅದರ ಕೆಮಿಕಲ್ ನಿಂದಾನೇ ಈ ಕಾರು ಪೂರ್ತಿಯಾಗಿ ಬ್ಲಾಸ್ಟ್ ಆಗಿರ್ತಾ ಇದೆ. ಒಂದ್ ವೇಳೆ ಒಂದು ಏರ್ ಬ್ಯಾಗ್ ಮಾತ್ರ ಓಪನ್ ಆಗಿರ್ತಾ ಇದ್ರೆ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಹೇಳಬಹುದಾಗಿತ್ತು. ಆದ್ರೆ ಕಾರ್ ನಲ್ಲಿ ಇರ್ತಾ ಇರೋ ಎಲ್ಲಾ ಏರ್ ಬ್ಯಾಗ್ಸ್ ಗಳು ಕೂಡ ಓಪನ್ ಆಗಿರೋದ್ರಿಂದ ಇದೊಂದು ಇಂಟೆನ್ಷನ್ ಇಂದ ಮಾಡಿರೋದಾಗಿರ್ತಾ ಇದೆ. ಅಷ್ಟೇ ಅಲ್ಲದೆ ಈ ಆಕ್ಸಿಡೆಂಟ್ ಅನ್ನ ಮಾಡಿರ್ತಾ ಇರೋದು ಅಶೋಕ್ ನನ್ನ ಕೊಲ್ಲೋದಿಕ್ಕಾಗಿ ಅಲ್ಲ, ಬದಲಾಗಿ ಟಾಪ್ ಕಂಟೆಸ್ಟೆಂಟ್ ಮಾಡೆಲ್ ಆಗಿ ಇರ್ತಾ ಇದ್ದ ಆರೋಶಿಯನ್ನ ಕೊಲೆ ಮಾಡೋದಿಕ್ಕಾಗಿ ಇದನ್ನ ಮಾಡಿರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ ವಾಸುದೇವ್. ಯಾಕಂದ್ರೆ ಅಶೋಕ್ ಇದಕ್ಕೂ ಮುಂಚೆನೆ ತುಂಬಾ ಕಡೆ ಓಡಾಡಿರ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಇವನು ಏನಾದ್ರೂ ವಿಕ್ಟಿಮ್ ಆಗಿರ್ತಾ ಇದ್ರೆ ಇವನಿಗೆ ಮುಂಚೆನೆ ಪ್ಲಾನ್ ಮಾಡಿ ಇಟ್ಟಿರ್ತಾ ಇದ್ರು ಅಂತ ಹೇಳಿಬಿಟ್ಟು ಆರೋಶಿಯ ಮನೆಯನ್ನ ಇನ್ವೆಸ್ಟಿಗೇಷನ್ ಅನ್ನ ಮಾಡೋದಿಕ್ಕೆ ಅಂತ ಬರ್ತಾರೆ. ಆ ರೀತಿ ಇನ್ವೆಸ್ಟಿಗೇಷನ್ ಅನ್ನ ಮಾಡೋಕೆ ಬಂದಾಗ ಆರೋಶಿಯ ಲ್ಯಾಪ್ಟಾಪ್ ನಲ್ಲಿ ಒಂದು ವಿಡಿಯೋ ಇರ್ತಾ ಇದೆ. ಆ ವಿಡಿಯೋದಲ್ಲಿ ಯಾರೋ ಒಬ್ಬನು ಯಾವ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡ್ಬೇಕು, ಯಾವ ಪ್ರಾಡಕ್ಟ್ ಗಳನ್ನ ಪ್ರಮೋಟ್ ಮಾಡಬಾರ್ದು, ಯಾವ್ದಕ್ಕೆ ಆಡ್ಸ್ ಗಳನ್ನ ಕೊಡ್ಬೇಕು ಅಂತ ಎಲ್ಲ ವಿಷಯಗಳನ್ನು ಗೈಡ್ ಮಾಡ್ತಾ ಇರ್ತಾನೆ. ಸೊ ಇವಾಗ್ಲೂ ಕೂಡ ಒಂದು ಕ್ರಾಫ್ಟ್ ಅನ್ನೋ ಪ್ರಾಡಕ್ಟ್ ಅನ್ನ ರಿಜೆಕ್ಟ್ ಮಾಡಿ ಇರ್ತಾ ಇದ್ದಾನೆ. ಯಾಕಂದ್ರೆ ಆ ಕಂಪನಿಯವರು ಆ ಪ್ರಾಡಕ್ಟ್ ನ ಬಗ್ಗೆ ಯಾವುದೇ ಡೀಟೇಲ್ಸ್ ಗಳನ್ನ ಯಾವುದೇ ಇಂಗ್ರೀಡಿಯೆಂಟ್ಸ್ ಗಳನ್ನ ಮೆನ್ಷನ್ ಮಾಡದೇ ಇರೋ ಕಾರಣದಿಂದಾಗಿ ಇದನ್ನ ರಿಜೆಕ್ಟ್ ಮಾಡ್ಬೇಕು ನಾವು ಅಂತ ಹೇಳಿಬಿಟ್ಟು ಅದನ್ನ ರಿಜೆಕ್ಟ್ ಮಾಡಿರ್ತಾ ಇದ್ದಾನೆ. ಸೊ ಈ ವಿಷಯವನ್ನು ತಿಳಿದುಕೊಂಡು ಬಿಟ್ಟು ನಮ್ಮ ಪೊಲೀಸ್ ಟೀಮು ಆ ಕ್ರಾಫ್ಟ್ ಕಂಪನಿ ಯಾವುದು, ಆ ಪ್ರಾಡಕ್ಟ್ ಯಾವುದು ಅಂತ ಅದರ ಹಿಂದೆ ಬಿದ್ದು ಸೋನು ಅನ್ನೋ ಒಬ್ಬ ವ್ಯಕ್ತಿಯನ್ನ ಕಂಡು ಹಿಡಿದು ಬಿಟ್ಟು ಅವನನ್ನ ಹುಡುಕಿಕೊಂಡು ಹೋಗ್ತಾರೆ. ಅವನನ್ನ ಬಂದುಬಿಟ್ಟು ಅವರ ಪ್ರಾಡಕ್ಟ್ ಗಳ ಡೀಟೇಲ್ಸ್ ಗಳನ್ನ ಕೇಳಿದ್ರೆ ಅವನು ನೀವು ಈ ರೀತಿ ಸಡನ್ ಆಗಿ ಬಂದ್ರೆ ನಾನು ಯಾವುದೇ ಪ್ರಾಡಕ್ಟಿನ ಡೀಟೇಲ್ಸ್ ಗಳನ್ನ ಇಂಗ್ರೀಡಿಯೆಂಟ್ಸ್ ಗಳನ್ನ ನಿಮಗೆ ಕೊಡೋದಕ್ಕೆ ಆಗೋದಿಲ್ಲ, ನೀವು ಏನನ್ನೇ ಕೇಳೋದೇ ಇದ್ರು ನಮಗೆ ಮೇಲ್ ನ ಮುಖಾಂತರನೇ ಕೇಳ್ಬೇಕು, ನಿಮಗೂ ಕೂಡ ಮೇಲ್ ನಲ್ಲಿ ಆನ್ಸರ್ ಸಿಗುತ್ತೆ ಅಂತ ಹೇಳ್ತಾನೆ. ಸೊ ಇವರು ಇದೇ ರೀತಿ ಮಾತನಾಡ್ತಾ ಇರ್ಬೇಕಾದ್ರೆ ಇವರ ಜೊತೆ ಇದ್ದ ಒಬ್ಬ ಸೈಬರ್ ಎಕ್ಸ್ಪರ್ಟ್ ಇವನ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿ ಇರ್ತಾ ಇದ್ದಾನೆ. ಇವಾಗ ಅವನು ಏನನ್ನ ಹೇಳ್ತಾನೆ ಅಂದ್ರೆ ಸೆಂಟ್ರಲ್ ಮಿನಿಸ್ಟರ್ ಗಿರಿಧರ್ ಇದಾರಲ್ಲ ಅವರ ಮಗನೇ ಈ ಸೋನು ಆಗಿರ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಈ ಸೋನು ತುಂಬಾ ಇಲ್ಲಿಗಲ್ ನಲ್ಲಿ ಭಾಗಿಯಾಗಿರ್ತಾ ಇದ್ದಾನೆ. ಒಂದ್ ವೇಳೆ ನಾವೇನಾದ್ರೂ ಇವಾಗ ಆಕ್ಷನ್ ಅನ್ನ ತಗೊಂಡ್ರೆ ಇವ್ರಿಗಿರೋ ಪವರ್ ನಿಂದ ಇವರು ಆಚೆಗೆ ಬಂದು ಬಿಡ್ತಾರೆ ಅಂತ ಹೇಳಿಬಿಟ್ಟು ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸ್ತಾರೆ. ಈ ರೀತಿ ಮುಂದುವರಿಸ್ತಾ ಇನ್ನೊಂದು ಕೊಲೆ ಆಗಿರ್ತಾ ಇದೆ. ಇದೇ ರೀತಿಯಾಗಿ ಅಲ್ಲಿ ಬಂದು ಎಲ್ಲವನ್ನು ಚೆಕ್ ಮಾಡಿಬಿಟ್ಟು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ ಯಾವುದೋ ಒಂದು ಫಾರ್ಮುಲಾ ಸಿಗುತ್ತೆ. ಸೊ ಆ ಫಾರ್ಮುಲಾವನ್ನ ಒಬ್ರು ಡಾಕ್ಟರ್ ಗೆ ಕೊಟ್ಟು ಬಿಟ್ಟು ಅದನ್ನ ಚೆಕ್ ಮಾಡಿಸ್ಬೇಕಾದ್ರೆ ಅವರು ಏನನ್ನ ಹೇಳ್ತಾರೆ ಅಂದ್ರೆ ಅದೇ ಸ್ಟಾರ್ಟಿಂಗ್ ನಲ್ಲಿ ಒಬ್ಬಳು ಒಲಿಬಿಯಾ ಅನ್ನೋಳು ಅವಳ ಬಾಡಿಯಲ್ಲಿ 2 ರೀತಿಯ ಡ್ರಗ್ಸ್ ಗಳು ಇದ್ದಿದ್ರಿಂದ ಅವಳು ತಿರಿ ಹೋಗಿ ಬಿಟ್ಟಿದ್ಲು ಅಲ್ವಾ, ಅದರಲ್ಲಿ ಒಂದು ಪತ್ತೆಯಾಗಿತ್ತು, ಇನ್ನೊಂದು ಮಾತ್ರ ಪತ್ತೆಯಾಗಿರ್ಲಿಲ್ಲ. ಸೊ ಆ ಪತ್ತೆಯಾಗದ ಡ್ರಗ್ಸ್ ಮತ್ತೆ ಇವಾಗ ಸಿಕ್ಕಿರೋ ಫಾರ್ಮುಲಾ 2 ಕೂಡ ಒಂದೇ ಆಗಿರ್ತಾ ಇದೆ. ಸೊ ಇದನ್ನ ನಾನು ಇನ್ನಷ್ಟು ಅನಲೈಸ್ ಮಾಡಿಬಿಟ್ಟು ಇನ್ನು ಪೂರ್ತಿಯಾದ ವಿಷಯಗಳನ್ನ ನಿಮಗೆ ತಿಳಿಸ್ತೀನಿ ಅಂತ ಡಾಕ್ಟರ್ ಹೇಳ್ತಾನೆ. ಆ ರೀತಿ ಆ ಡಾಕ್ಟರ್ ಫೋನ್ ಅನ್ನ ಮಡಗಿಬಿಟ್ಟು ರಿಸರ್ಚ್ ಅನ್ನ ಮುಂದುವರಿಸ್ತಾ ಇರ್ಬೇಕಾದ್ರೆ ಯಾರೋ ಹಿಂದೆಯಿಂದ ಬಂದು ಅವನನ್ನ ಮುಗಿಸಿ ಬಿಡ್ತಾರೆ. ಸೊ ಅಲ್ಲಿಗೆ ಆ ಡಾಕ್ಟರ್ ನ ಕಥೆಯನ್ನು ಕೂಡ ಮುಗಿಸಿ ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ಆ ಸೀನ್ ಅನ್ನ ಕಟ್ ಮಾಡಿ ನಮ್ಮ ಹೀರೋಯಿನ್ ಅವಳನ್ನ ತೋರಿಸ್ತಾರೆ. ತೇಜು ಅಂತ ಇರೋಳು ಒಬ್ಬಳು ಝೋನ್ 2 ಗೆ ಹೋಗಿಬಿಟ್ಟು ಅಲ್ಲಿಂದ ಸಿಗರೇಟ್ ಅನ್ನ ತಂದು ಕೊಡೋದಿಕ್ಕೆ ಹೇಳಿದ್ಲು ಅಲ್ವಾ, ಆದ್ರೆ ನಮ್ಮ ಹೀರೋಯಿನ್ ಕೂಡ ಅದೇ ರೀತಿಯಾಗಿ ಒಂದು ಸಿಗರೇಟ್ ಪ್ಯಾಕ್ ಅನ್ನ ತಂದು ಇವಳ ಕೈಗೆ ಕೊಟ್ಟಿರ್ತಾಳೆ. ಇವಳು ವಾಶ್ರೂಮ್ ಗೆ ಬಂದು ಅದನ್ನ ಸೇದೋಣ ಅಂತ ತೆಗೆದ್ರೆ ಅದ್ರ ಒಳಗಡೆ ಚಾಕ್ಲೇಟ್ ಇರ್ತಾ ಇದೆ. ಸೊ ಅವಳು ಬೇರೆ ಸಿಗರೇಟ್ ಅನ್ನ ತೆಗೆದುಕೊಂಡು ಬಿಟ್ಟು ಅದಕ್ಕೆ ಬೆಂಕಿಯನ್ನ ಕಚ್ಚಿಸಿಟ್ಬಿಟ್ಟು ಸ್ಮೋಕ್ ಅನ್ನ ಮಾಡ್ಬೇಕು ಅಂತ ಹೋಗ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಹೀರೋಯಿನ್
ಅವಳಿಗೆ ಬುದ್ಧಿಯನ್ನ ಹೇಳಿಬಿಟ್ಟು ಅವಳನ್ನ ತಡೀತಾಳೆ. ಅದರಿಂದ ತೇಜು ಅನ್ನೋಳು ಸ್ಮೋಕ್ ಅನ್ನ ಮಾಡೋದನ್ನ ಬಿಟ್ಟು ಬಿಡ್ತಾಳೆ. ನೆಕ್ಸ್ಟ್ ಇವಾಗ ತೇಜು ಅನ್ನೋಳು ಏನನ್ನ ಹೇಳ್ತಾಳೆ ಅಂದ್ರೆ, ನಾನು ಏನಕ್ಕಾಗಿ ಗೊತ್ತಾ ಸ್ಮೋಕ್ ಅನ್ನ ಮಾಡ್ತಾ ಇರೋದು, ನಮಗೆ ಗಂಡು ಮಗು ಆಗಲೇ ಇಲ್ಲ, ಗಂಡು ಮಗುವಿನ ಬದಲು ಈ ಹೆಣ್ಣು ಮಗು ಆಗಿಬಿಟ್ಟಿದೆ. ಒಂದ್ ವೇಳೆ ನಮಗೇನಾದ್ರೂ ಗಂಡು ಮಗುವಾಗಿದ್ರೆ ಅವನು ನಮ್ಮನ್ನ ಚೆನ್ನಾಗಿ ನೋಡಿಕೊಳ್ತಿದ್ದ, ನಮಗೆ ಹಣವನ್ನು ಸಂಪಾದನೆ ಮಾಡಿಕೊಂಡು ಬಂದು ಕೊಡ್ತಾ ಇದ್ದ ಅಂತ ಹೇಳಿಬಿಟ್ಟು ನನ್ನ ಫ್ಯಾಮಿಲಿಯವರು ತುಂಬಾನೇ ಟಾರ್ಚರ್ ಅನ್ನ ಮಾಡ್ತಾನೆ ಇದ್ರು. ಅದರಿಂದ ನಾನು ಕೂಡ ಗಂಡಿಗಿಂತ ಏನು ಕಡಿಮೆ ಇಲ್ಲ ಅಂತ ಹೇಳಿಬಿಟ್ಟು ಹಣವನ್ನ ಸಂಪಾದನೆ ಮಾಡ್ಬೇಕು ಅಂತ ಯೋಚಿಸಿದೆ. ಆವಾಗ ನನಗೆ ಸಿಕ್ಕಿದ ದಾರಿಯೇ ಈ ಸೆರೆಗೆಸಿ ಮದರ್ ಆಗಿರ್ತಾ ಇದೆ. ಆದ್ರಿಂದ ನಾನು ಇಲ್ಲಿಗೆ ಬಂದಿರ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅವಳು ಇಲ್ಲಿಗೆ ಬಂದಿರ್ತಾ ಇರೋ ಉದ್ದೇಶವನ್ನ ಹೇಳಿಕೊಳ್ತಾಳೆ. ನೆಕ್ಸ್ಟ್ ಕಾಜಲ್ ಅಂತ ಇರೋಳು ಅವಳು ಬಂದಿರೋ ಉದ್ದೇಶವನ್ನ ಹೇಳಿಕೊಳ್ತಾ ಇದ್ದಾಳೆ. ನಾನು ಹುಟ್ಟಿದ್ದು ಒಂದು ರೆಡ್ ಲೈಟ್ ನ ಏರಿಯಾದಲ್ಲಿ, ನನ್ನ ತಾಯಿಯಲ್ಲಿ ಪ್ರಾಸ್ಟಿಟ್ಯೂಟ್ ಆಗಿ ಇರ್ತಾ ಇದ್ದಾರೆ. ನಾನು ಹುಟ್ಟಿದ ಕೂಡಲೇ ಅವರ ರೀತಿಯಾಗಿ ಬಿಡ್ತೀನಿ ಅಂತ ಹೇಳಿಬಿಟ್ಟು ನನ್ನನ್ನು ಕೂಡ ಅವರು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ನನ್ನನ್ನ ಅಲ್ಲಿಂದ ದೂರಕ್ಕೆ ಕಳುಹಿಸಿ ಬಿಟ್ಟಿದ್ದಾರೆ. ಅವರ ನೆನಪಿಗಾಗಿ ಈ ಉಂಗುರವನ್ನು ಬಿಟ್ಟರೆ ಅವರ ಮುಖ ಕೂಡ ನನಗೆ ಸರಿಯಾಗಿ ನೆನಪಿರ್ತಾ ಇಲ್ಲ. ಅದರಿಂದ ಅಂತಹ ನರಕದಿಂದ ನನ್ನ ತಾಯಿಯನ್ನ ಇಲ್ಲಿಗೆ ಕರೆದುಕೊಂಡು ಬರ್ಬೇಕು ಅಂದ್ರೆ ನನಗೆ ತುಂಬಾನೇ ಹಣದ ಅವಶ್ಯಕತೆ ಇರ್ತಾ ಇದೆ. ಆದ್ರಿಂದ ನಾನು ಇಲ್ಲಿಗೆ ಬಂದಿರ್ತಾ ಇದ್ದೀನಿ ಅಂತ ಅಳೋದಕ್ಕೆ ಶುರುವನ್ನ ಮಾಡ್ತಾಳೆ. ಇದನ್ನ ಕೇಳಿದ ಎಲ್ಲರೂ ಎಮೋಷನಲ್ ಆಗಿ ಇರ್ತಾ ಇದ್ದಾರೆ. ನೆಕ್ಸ್ಟ್ ಇವರ ಗ್ಯಾಂಗಿನಲ್ಲಿ ಜೇನಿ ಅನ್ನೋಳು ಇರ್ತಾ ಇದ್ದಾಳೆ ಅಲ್ವಾ, ಅವಳು ಇವಾಗ ಏನನ್ನ ಹೇಳ್ತಾಳೆ ಅಂದ್ರೆ, ನನಗೆ ಐಫೋನ್ ಬೇಕಿತ್ತು, ಹಣದ ಅವಶ್ಯಕತೆ ಇತ್ತು, ಆದ್ರಿಂದ ನಾನು ಸೆರೆಗೆಸಿ ಮದರನ್ನ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಎಲ್ಲರೂ ಹ್ಯಾಪಿಯಾಗಿ ಫೀಲ್ ಅನ್ನ ಮಾಡ್ಕೊಂಡು ಐಫೋನಿಗೋಸ್ಕರ ಯಾರಾದರೂ ಇಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರಾ ಅಂತ ಯೋಚನೆಯನ್ನ ಮಾಡ್ಕೊಂಡು ಇರ್ತಾರೆ. ನೆಕ್ಸ್ಟ್ ಆ ಡಾಕ್ಟರ್ ಇರ್ತಾ ಇದ್ದಾನೆ ಅಲ್ವಾ, ಅವನು ಇವಾಗ ನಮ್ಮ ಹೀರೋಯಿನ್ ಅವಳನ್ನ ಚೆಕಪ್ ಮಾಡೋದಕ್ಕೆ ಅಂತ ಬಂದಿರ್ತಾ ಇದ್ದಾನೆ. ಅಲ್ಲದೆ ನಮ್ಮ ಹೀರೋಯಿನ್ ನನಗೆ ಚಾಕ್ಲೇಟ್ ಅಂದ್ರೆ ಇಷ್ಟ ಇಲ್ಲ, ನನಗೆ ಇದರ ಬದಲಿಗೆ ಚಿಕ್ಕಿ ಅಂದ್ರೆ ಇಷ್ಟ ಅಂತ ಹೇಳಿರ್ತಾಳೆ. ಅದನ್ನ ಗಮನಿಸಿ ಬಿಟ್ಟು ಇವನು ಇವಾಗ ಚಿಕ್ಕಿಯನ್ನ ತಂದು ಇವಳಿಗೆ ಕೊಡ್ತಾನೆ. ಹೀಗೆ ಚೆಕಪ್ ಅನ್ನ ಮಾಡ್ತಾ, ನಿಮಗೆ ಯಾವ ರೀತಿಯ ಹುಡುಗ ಇಷ್ಟ, ನೀವು ಏನಕ್ಕಾಗಿ ಇನ್ನೂ ಮದುವೆ ಆಗಿಲ್ಲ ಅಂತ ಕ್ವಶನ್ ಗಳನ್ನ ಮಾಡ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಏನನ್ನ ಹೇಳ್ತಾಳೆ ಅಂದ್ರೆ, ನಾನು ಪ್ರತಿದಿನ ಹಣೆಗೆ ಬಿಂದಿಯನ್ನ ಇಟ್ಟಿದ್ದೀನೋ ಇಲ್ಲವೋ, ನಾನು ಊಟವನ್ನು ಮಾಡಿದೀನೋ ಇಲ್ಲವೋ ಅಂತ ತುಂಬಾನೇ ಕೇರ್ ಮಾಡೋ ಹುಡುಗ ನನಗೆ ಬೇಕು. ಅಲ್ಲದೆ ನಾನು ಯಾವಾಗ ಹೇಳಿದ ವಿಷಯವನ್ನು ನೆನಪಿಟ್ಟುಕೊಂಡು ನನಗೆ ಏನು ಇಷ್ಟ ಅನ್ನೋದನ್ನ ತಂದು ಕೊಡಬೇಕು. ಕಂಪಲ್ಸರಿ ಅವನು ಡಾಕ್ಟರ್ ಆಗಿ ಇರ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ ನಮ್ಮ ಹೀರೋಯಿನ್ ಇಷ್ಟೊತ್ತು ಹೇಳಿದ್ದು ಈ ಡಾಕ್ಟರ್ ನ ಲಕ್ಷಣಗಳನ್ನೇ ಅಷ್ಟೇ. ಇವಾಗ ಈ ಡಾಕ್ಟರ್ ಗೆ ಹಾರ್ಟ್ ಬೀಟ್ ಜಾಸ್ತಿ ಆಗಿಬಿಟ್ಟು ಅವನ ಸ್ಟೆಥೋಸ್ಕೋಪ್ ಅನ್ನೇ ಕೆಳಗಡೆಗೆ ಬಿಟ್ಟು ಬಿಡ್ತಾನೆ. ಇದೇ ರೀತಿಯಾಗಿ ಇವರ ನಡುವೆ ಇರ್ತಾ ಇರೋ ಲವ್ ದಿನದಿಂದ ದಿನಕ್ಕೆ ಡೆವಲಪ್ ಆಗಿ ಬಿಡ್ತಾ ಇದೆ. ಅದೇ ರೀತಿಯಾಗಿ ದಿನಗಳು ಕಳೆದಂತೆ ಅವರ ಗ್ಯಾಂಗಿನಲ್ಲಿ ಇರೋರ್ ಜೊತೆನೂ ತುಂಬಾನೇ ಬೆರೆಯೋದಿಕ್ಕೆ ಶುರು ಮಾಡ್ತಾಳೆ ನಮ್ಮ ಹೀರೋಯಿನ್. ಎಲ್ಲರೂ ಸೂಪರ್ ಆಗಿ ಒಂದು ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಒಂದೇ ಮನೆಯವರಂತೆ ಜೀವಿಸೋದಿಕ್ಕೆ ಶುರುವನ್ನ ಮಾಡಿಬಿಡ್ತಾರೆ. ಎಲ್ಲರೂ ತುಂಬಾನೇ ಖುಷಿಯಾಗಿ ತುಂಬಾನೇ ಹ್ಯಾಪಿಯಾಗಿ ಇರ್ತಾ ಇದ್ದಾರೆ. ಆ ರೀತಿ ಇರ್ತಾ ಇರ್ಬೇಕಾದ್ರೆ ಒಂದು ದಿನ ಕಾಜಲ್ಗೆ ಹೊಟ್ಟೆ ನೋವು ಕಾಣಿಸಿಕೊಳ್ತಾ ಇದೆ. ಅದರಿಂದ ಅವಳನ್ನ ಆಪರೇಷನ್ ಅನ್ನ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಝೋನ್ 2 ಗೆ ಅವಳನ್ನ ಕರೆದುಕೊಂಡು ಹೋಗ್ತಾರೆ. ನೆಕ್ಸ್ಟ್ ಒಬ್ಬರು ಮಧು ಅನ್ನೋ ಲೇಡಿ ಇರ್ತಾ ಇದ್ದಾರೆ ಅಲ್ವಾ, ಅವರು ಅಲ್ಲಿಗೆ ಬರ್ತಾರೆ. ಆ ರೀತಿ ಬಂದುಬಿಟ್ಟು ಏನನ್ನ ಹೇಳ್ತಾರೆ ಅಂದ್ರೆ, ಕಾಜಲ್ ನ ಹೊಟ್ಟೆಯಲ್ಲಿ ಇದ್ದ ಮಗು 2 ದಿನ ಮುಂಚೆಯಾಗಿಯೇ ಅವಳ ಹೊಟ್ಟೆಯಲ್ಲಿ ಇದ್ದಂತೆಯೇ ತೀರಿ ಹೋಗಿ ಬಿಟ್ಟಿದೆ. ಈಗ ಕಾಜಲ್ ನನ್ನು ಅವಳ ಮನೆಗೆ ಕಳಿಸೋದಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಬಿಟ್ಟು ಅವಳನ್ನ ಹಿಂದಿರುಗಿ ಅವಳ ಮನೆಗೆನೆ ಕಳುಹಿಸಲಾಗಿದೆ. ಆದ್ರಿಂದ ನಿಮಗೂ ಕೂಡ ಹೇಳ್ತಾ ಇರೋದು ಇಷ್ಟೇ, ನಿಮಗೆ ಯಾವ್ದಾದ್ರು ಮೂವ್ಮೆಂಟ್ ಗಳು ಗೊತ್ತಾಗ್ತಿಲ್ಲ ಅಂತ ಅಂದ್ರೆ, ಒಂದು ಸಣ್ಣದಾಗಿ ಡೌಟ್ ಬಂದ್ರು ಕೂಡ ನಮಗೆ ಕೂಡಲೇ ಇನ್ಫಾರ್ಮ್ ಅನ್ನ ಮಾಡಿ ಅಂತ ಹೇಳ್ತಾ ಇದ್ದಾಳೆ. ನೆಕ್ಸ್ಟ್ ಇನ್ನೊಂದು ಕಡೆ ನಮಗೆ ಏನನ್ನ ತೋರಿಸ್ತಾರೆ ಅಂದ್ರೆ, ನಮ್ಮ ಪೊಲೀಸ್ ನ ಟೀಮು ಅದೇ ಸೋನು ಅನ್ನೋನನ್ನ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ರು ಅಲ್ವಾ, ಇವಾಗ್ಲೂ ಕೂಡ ಅಲ್ಲಿಗೆ ಬಂದಿರ್ತಾ ಇದ್ದಾರೆ ನಮ್ಮ ಪೊಲೀಸ್. ಆ ರೀತಿ ಇನ್ಸ್ಪೆಕ್ಟರ್ ಋಷಿ ಕಮಿಷನರ್ ನ ಜೊತೆ ಫೋನಿನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅನ್ವರ್ ಅನ್ನೋ ಒಬ್ಬ ಆಫೀಸರ್ ನ ಸೋನು ಕಡೆಯವರು ಗನ್ನಿನಲ್ಲಿ ಶೂಟ್ ಮಾಡಿ ಅವನನ್ನ ಸಾಯಿಸಿ ಬಿಡ್ತಾ ಇದ್ದಾರೆ. ಇದನ್ನ ಕೇಳಿಸ್ಕೊಂಡು ಟೆನ್ಷನ್ ಆದ ಕಮಿಷನರ್ ಆಕ್ಸಿಡೆಂಟ್ ಅನ್ನ ಮಾಡಿಕೊಂಡ್ ಬಿಡ್ತಾ ಇದ್ದಾನೆ. ಆದ್ರೆ ಆ ಕಮಿಷನರ್ ಗೆ ದೊಡ್ಡದಾಗಿ ಏನುವೇ ಆಗಿರ್ತಾ ಇಲ್ಲ. ನೆಕ್ಸ್ಟ್ ಆ ಕಮಿಷನರ್ ಹಾಸ್ಪಿಟಲ್ ನಲ್ಲಿ ಯಾವ ರಿಪೋರ್ಟ್ ಅನ್ನ ನಮ್ಮ ಪೊಲೀಸ್ ಟೀಮಿಗೆ ಕೊಡ್ತಾನೆ ಅಂದ್ರೆ, ಈ ಒಲಿವಿಯಾ ಅನ್ನೋ ಹಾಲಿವುಡ್ ಆಕ್ಟರ್ಸ್ ನ ರೆಕಾರ್ಡ್ಸ್ ಗಳನ್ನ ತೆಗೆದು ನೋಡಿದಾಗ 6 ತಿಂಗಳಿಗೆ ಒಮ್ಮೆ ಇವಳು ಇಂಡಿಯಾಗೆ ಬಂದಿರ್ತಾ ಇದ್ದಾಳೆ. ಅದು 2 ವರ್ಷಗಳಿಂದನೂ ಇದೇ ರೀತಿಯಾಗಿ ಬರ್ತಾ ಇದ್ದಾಳೆ. ಅಲ್ಲದೆ ಇದೇ ರೀತಿಯ ಪ್ಯಾಟರ್ನ್ ಅಲ್ಲಿ ಬೇರೆ ಬೇರೆ ದೇಶಗಳಿಂದ ತುಂಬಾ ಜನರು 6 ತಿಂಗಳಿಗೆ ಒಮ್ಮೆ ಬರ್ತಾ ಇದ್ದಾರೆ. ಇನ್ನೊಂದು ನೋಟಿಸ್ ಅನ್ನ ಮಾಡಬೇಕಾದ ವಿಷಯ ಏನು ಅಂದ್ರೆ, ಎಲ್ಲರೂ ರಿಚ್ ಆದ ಪರ್ಸನ್ ಗಳೇ ಆಗಿರ್ತಾ ಇದ್ದಾರೆ. ಇದೇ ರೀತಿಯಾಗಿ ಇವಾಗಲೂ ಕೂಡ ಎಲಿನಾನೋ ಇಟಾಲಿಯನ್ನ ಹುಡುಗಿ 6 ತಿಂಗಳ ಹಿಂದೆ ಇಂಡಿಯಾಗೆ ಬಂದಿರ್ತಾ ಇದ್ದಾಳೆ. ಈಗ ಅವಳು ಮತ್ತೆ ಇಂಡಿಯಾಗೆ ಬರೋ ಸಮಯ ಬಂದು ಬಿಟ್ಟಿದೆ. ಆದ್ರಿಂದ ಅವಳನ್ನ ನಾವು ಕಂಡು ಹಿಡಿದು ಬಿಟ್ರೆ ಸಾಕು, ನಮಗೆ ಎಲ್ಲ ವಿಷಯಗಳು ತಿಳಿದು ಹೋಗಿ ಬಿಡುತ್ತವೆ ಅಂತ ಆ ಕಮಿಷನರು ಎಲ್ಲವನ್ನು ಹೇಳ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಇರ್ತಾ ಇದ್ದಾಳೆ ಅಲ್ವಾ, ಎಮರ್ಜೆನ್ಸಿಯ ಟೈಮ್ ನಲ್ಲಿ ಒಂದು ಬಟನ್ ಅನ್ನ ಪ್ರೆಸ್ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಡಿವೈಸ್ ಅನ್ನ ಕೊಟ್ಟಿರ್ತಾ ಇದ್ದಾರೆ ಅಲ್ವಾ. ಇವಾಗ ಅದನ್ನ ಪ್ರೆಸ್ ಮಾಡಿಬಿಟ್ಟು ಅನ್ಕಾನ್ಶಿಯಸ್ ಆಗಿ ಕೆಳಗೆ ಬಿದ್ದು ಬಿಟ್ಟಿದ್ದಾಳೆ. ಎಮರ್ಜೆನ್ಸಿ ಆಗಿರೋದ್ರಿಂದ ಅವಳಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ಬೇಕು ಅಂತ ಹೇಳಿಬಿಟ್ಟು ಝೋನ್ 2 ಗೆ ಅವಳನ್ನ ಕರೆದುಕೊಂಡು ಬಂದಿರ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಏನನ್ನ ನೋಟಿಸ್ ಮಾಡ್ತಾಳೆ ಅಂತ ಅಂದ್ರೆ, ಅದೇ ಕಾಜಲ್ಲು ಅವರ ತಾಯಿಯ ನೆನಪಾಗಿ ಇದೊಂದು ಉಂಗುರ ಮಾತ್ರ ನನ್ನ ಹತ್ತಿರ ಇರ್ತಾ ಇದೆ ಅಂತ ಹೇಳಿದ್ಲು ಅಲ್ವಾ, ಆ ಉಂಗುರವನ್ನ ಇವಾಗ ಒಬ್ಬರು ನರ್ಸ್ ಹಾಕೊಂಡಿರ್ತಾ ಇದ್ದಾರೆ. ಅದನ್ನ ನೋಟಿಸ್ ಮಾಡ್ತಾಳೆ. ಇವಾಗ ಅದನ್ನ ನೋಟಿಸ್ ಮಾಡಿಬಿಟ್ಟು ಈ ಝೋನ್ 2 ನಲ್ಲಿ ಏನ್ ತಾನೇ ಇರ್ತಾ ಇದೆ ಅಂತ ಹೇಳಿಬಿಟ್ಟು ಅದನ್ನ ಸರ್ಚ್ ಮಾಡೋದಿಕ್ಕೆ ಅಂತ ಹೋಗ್ತಾ ಇದ್ದಾಳೆ. ಆ ರೀತಿ ಹೋಗ್ತಾ ಇರ್ಬೇಕಾದ್ರೆ ಹಿಂದೆಯಿಂದ ಗೌತಮ್ ಬಂದು ಅವಳನ್ನ ತಡೆಯೋದಿಕ್ಕೆ ನೋಡ್ತಾನೆ. ಅಷ್ಟೇ ನಮ್ಮ ಹೀರೋಯಿನ್ ಅನ್ಕಾನ್ಶಿಯಸ್ ಆಗೋ ರೀತಿಯಾಗಿ ಅಲ್ಲಿಂದ ತಪ್ಪಿಸಿಕೊಳ್ತಾಳೆ. ನೆಕ್ಸ್ಟ್ ಅವಳ ರೂಮಿಗೆನೆ ಬಂದುಬಿಟ್ಟು ತುಂಬಾನೇ ಯೋಚನೆಗಳನ್ನ ಮಾಡ್ತಾ ಇದ್ದಾಳೆ. ಇವತ್ತು ಯಾವ ದಿನವಾಗಿರ್ತಾ ಇದೆ, ಎಕ್ಸಾಕ್ಟ್ ಆಗಿ ಟೈಮ್ ಆದ್ರೂ ಎಷ್ಟಾಗಿರ್ತಾ ಇದೆ, ಇವತ್ತಿನ
ಡೇಟ್ ಆದ್ರೂ ಯಾವ್ದಾಗಿರ್ತಾ ಇದೆ ಅಂತ ತುಂಬಾನೇ ಮಿಸ್ಟೀರಿಯಸ್ ಆದ ಕ್ವಶನ್ ಗಳು ಬರ್ತಾ ಇದೆ. ಅದೇ ರೀತಿಯಾಗಿ ಒಂದು ವಿಂಡೋವಿನ ಆಚೆ ಯಾವಾಗಲೂ ಒಂದು ಪಾರಿವಾಳ ಕುಳಿತಿರ್ತಾನೆ ಇದೆ. ಇದು ಏನೋ ಯಾವಾಗಲೂ ಇಲ್ಲೇ ಇರ್ತಾ ಇದೆ, ಎಲ್ಲಿಯೂ ಹೋಗೋದು ಇಲ್ಲ, ಎಲ್ಲಿಯೂ ಬರೋದು ಇಲ್ಲ ಅಂತ ಆ ಪಾರಿವಾಳದ ಮೇಲೂ ಕೂಡ ಡೌಟ್ ಆಗಿಬಿಟ್ಟು ಆ ವಿಂಡೋವನ್ನೇ ಮುರಿದು ಅದನ್ನ ನೋಡೋದಕ್ಕೆ ಹೋಗ್ತಾಳೆ. ಆ ರೀತಿ ನಮ್ಮ ಹೀರೋಯಿನ್ ಆ ವಿಂಡೋವನ್ನ ಮುರಿದು ಬಿಟ್ಟು ನೋಡಿದ್ರೆ ಅಲ್ಲಿ ಪಾರಿವಾಳವೇ ಇರ್ತಾ ಇಲ್ಲ, ಒಂದು LED ಆಗಿ ಇರ್ತಾ ಇದೆ. ಅದು ಸೌಂಡ್ ಎಫೆಕ್ಟ್ ಗಾಗಿ ಸ್ಪೀಕರ್ ಗಳನ್ನ ಇಟ್ಟುಬಿಟ್ಟು ಅದರಿಂದ ಸೌಂಡ್ ಅನ್ನ ಪ್ಲೇ ಮಾಡಿರ್ತಾ ಇದ್ದಾರೆ. ಅಷ್ಟೇ ನಮ್ಮ ಹೀರೋಯಿನಿಗೆ ಫುಲ್ ಶಾಕ್. ಅದೇ ಸಮಯಕ್ಕೆ ಆ ವಾರ್ಡನ್ ಲೇಡಿ ಇದ್ದಾರೆ ಅಲ್ವಾ, ಅವರು ಟ್ಯಾಬ್ಲೆಟ್ ಅನ್ನ ಕೊಡೋದಿಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಹೀರೋಯಿನ್ ರೂಮಿಗೆನೆ ಬರ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ಆ ವಿಂಡೋದ ಸ್ಕರ್ಟ್ ಅನ್ನ ಫುಲ್ ಕ್ಲೋಸ್ ಮಾಡಿಬಿಟ್ಟು ಏನುವೆ ಗೊತ್ತಿಲ್ಲ ಇರೋ ರೀತಿಯಾಗಿ ನಿಂತಿರ್ತಾ ಇದ್ದಾಳೆ. ಇದೇ ಸಮಯದಲ್ಲಿ ಲೀಲಾಗೆ ಲೇಬರ್ ಪೇನ್ ಬಂದಿರ್ತಾ ಇದೆ, ಅದರಿಂದ ಅವಳನ್ನ ಆಪರೇಷನ್ ಥಿಯೇಟರ್ ಗೆ ಕರೆದುಕೊಂಡು ಹೋಗಿರ್ತಾ ಇದ್ದಾರೆ. ನೆಕ್ಸ್ಟ್ ಇದೇ ಗ್ಯಾಪ್ ಅನ್ನು ಯೂಸ್ ಮಾಡಿಬಿಟ್ಟು ನಮ್ಮ ಹೀರೋಯಿನ್ ಏನನ್ನ ಯೋಚನೆ ಮಾಡ್ತಾಳೆ ಅಂದ್ರೆ, ಅದೇ ಮೊದಲು ಇವಳಿಗೆ ಎಮರ್ಜೆನ್ಸಿ ಆಗಿಬಿಟ್ಟು ಝೋನ್ 2 ಗೆ ಹೋಗಿರ್ತಾಳೆ ಅಲ್ವಾ, ಆ ರೀತಿ ಝೋನ್ 2 ನ ಒಳಗಡೆ ಏನಿರ್ತಾ ಇದೆ ಅಂತ ತಿಳ್ಕೊಳ್ಬೇಕು ಅಂತ ಹೋಗ್ತಾ ಇರ್ಬೇಕಾದ್ರೆ ಡಾಕ್ಟರ್ ಗೌತಮ್ ಅಲ್ಲಿಗೆ ಬಂದಾಗ ಅವಳು ಅನ್ಕಾನ್ಶಿಯಸ್ ಆಗೋ ರೀತಿಯಾಗಿ ಇರ್ತಾಳೆ ಅಲ್ವಾ. ಅದೇ ಗ್ಯಾಪ್ ಅನ್ನ ಯೂಸ್ ಮಾಡಿಬಿಟ್ಟು ಡಾಕ್ಟರ್ ಗೌತಮ್ ನ ಎಂಟ್ರಿ ಕಾರ್ಡ್ ಅನ್ನ ಕದ್ದು ಬಿಟ್ಟಿದ್ದಾಳೆ. ಇವಾಗ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ಅದನ್ನ ಯೂಸ್ ಮಾಡಿಬಿಟ್ಟು ಹೇಗಾದರೂ ಮಾಡಿ ಝೋನ್ 2 ನ ಒಳಗಡೆ ಹೇಗಾದ್ರೂ ಮಾಡಿ ಹೋಗ್ಲೇಬೇಕು ಅಂತ ಹೋಗ್ತಾ ಇದ್ದಾಳೆ. ಸರಿಯಾದ ಸಮಯಕ್ಕೆ ಅಲ್ಲಿಗೆ ಜೇನಿ ಬಂದು ಅವಳನ್ನ ತಡಿತಾ ಇದ್ದಾಳೆ. ಆ ರೀತಿ ನಮ್ಮ ಹೀರೋಯಿನ್ ಅವಳನ್ನ ತಡೆದು ಬಿಟ್ಟು ಏನನ್ನ ಹೇಳ್ತಾಳೆ ಅಂದ್ರೆ, ಇದು ಒಂದು 60 ಲೇಯರ್ ನ ಸೆಕ್ಯೂರಿಟಿ ಲಾಕರ್ ಸಿಸ್ಟಮ್ ಆಗಿರ್ತಾ ಇದೆ. ಅಷ್ಟೇ ಅಲ್ಲದೆ ಇದರ ಒಳಗಡೆ ಪೂರ್ತಿಯಾದ ಕತ್ತಲು ಆವರಿಸಿಕೊಂಡಿರ್ತಾ ಇದೆ. ನಾವು ಬರಿಗಣ್ಣಿನಿಂದ ಒಳಗಡೆ ಇರುವ ಯಾವುದೇ ವಸ್ತುವನ್ನು ಕೂಡ ನಾವು ನೋಡೋದಿಕ್ಕೆ ಆಗೋದಿಲ್ಲ. ಈ ರೂಮ್ ಗೆ ಅಂತಾನೆ ಸ್ಪೆಷಲ್ ಆದ ಸ್ಪೆಕ್ಟಿಕಲ್ಸ್ ಗಳನ್ನ ಮಾಡಿ ಇಟ್ಟಿರ್ತಾ ಇದ್ದಾರೆ. ಅವುಗಳನ್ನ ನಾವು ಹಾಕೊಂಡ್ರೆ ಮಾತ್ರ ಅಲ್ಲಿರೋದನ್ನ ನೋಡೋದಿಕ್ಕೆ ಸಾಧ್ಯ. ಅಷ್ಟೇ ಅಲ್ಲದೆ ಇದರ ಒಳಗಡೆ ಹೋಗೋದು ಅಷ್ಟು ಸುಲಭವಾಗಿ ಇರ್ತಾ ಇಲ್ಲ ಅಂತ ಎಲ್ಲ ವಿಷಯಗಳನ್ನ ಹೇಳ್ತಾ ಇದ್ದಾಳೆ. ಅಷ್ಟೇ ನಮ್ಮ ಹೀರೋಯಿನಿಗೆ ಡೌಟ್ ಬಂದ್ಬಿಟ್ಟು ಇದೆಲ್ಲ ನಿನಗೆ ಹೇಗೆ ಗೊತ್ತು ಅಂತ ಕ್ವಶನ್ ಅನ್ನ ಮಾಡ್ತಾ ಇದ್ದಾಳೆ. ಅಷ್ಟೇ ಇವಾಗ ಜೆನ್ನಿ ಕೊಡ್ತಾಳೆ ನೋಡಿ ಒಂದು ಟ್ವಿಸ್ಟ್ ಅನ್ನ. ನೋಡಿದ್ರೆ ಅವಳು ಪ್ರೆಗ್ನೆಂಟ್ ಆಗಿನೇ ಇರ್ತಾ ಇಲ್ಲ, ಒಂದು ಡಮ್ಮಿಯನ್ನ ಯೂಸ್ ಮಾಡಿಬಿಟ್ಟು ಪ್ರೆಗ್ನೆಂಟ್ ನ ರೀತಿಯಾಗಿ ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ದಾಳೆ. ಏನಕ್ಕಾಗಿ ಇವಳು ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ ಅಂತ ನೋಡಿದ್ರೆ ಇವಳು ಕೂಡ ವಿಲ್ಲನ್ ಟೀಮಿಗೆ ಸೇರಿದವಳಾಗಿರ್ತಾ ಇದ್ದಾಳೆ. ಸೊ ಇವಾಗ ಎಲ್ಲ ವಿಷಯಗಳು ನಮ್ಮ ಹೀರೋಯಿನಿಗೆ ಗೊತ್ತಾಗಿ ಬಿಡ್ತು ಅಂತ ಹೇಳಿಬಿಟ್ಟು ಆ ಜೆನ್ನಿ ಏನನ್ನ ಮಾಡ್ತಾಳೆ ಅಂದ್ರೆ ನಮ್ಮ ಹೀರೋಯಿನ್ ಅನ್ನ ಒಂದು ಸ್ಟೋರಿಮ್ಗೆ ಎಳೆದುಕೊಂಡು ಹೋಗ್ತಾಳೆ. ಇಲ್ಲಿ ಬರೋರಿಗೆ ಯಾವುದೇ ವಿಷಯಗಳು ಕೂಡ ಗೊತ್ತಾಗಬಾರ್ದು ಅಂತಾನೆ ನಾನು ಇರೋದು, ಒಂದ್ ವೇಳೆ ಗೊತ್ತಾಗಿ ಬಿಟ್ರೆ ಅವರ ಪ್ರಾಣವನ್ನ ತೆಗೆಯೋದು ಕೂಡ ನಾನೇ ಅಂತ ಹೇಳ್ತಾ ಇದ್ದಾಳೆ. ಆ ರೀತಿ ಹೇಳಿಬಿಟ್ಟು ನಮ್ಮ ಹೀರೋಯಿನ್ ಅನ್ನ ಸಾಯಿಸೋದಿಕ್ಕೆ ನೋಡ್ತಾ ಇದ್ದಾಳೆ. ಇಬ್ಬರ ನಡುವೆನು ಸೂಪರ್ ಆದ ಮಾಸ್ ಆದ ಫೈಟ್ ನಡೆಯುತ್ತೆ. ನಮ್ಮ ಹೀರೋಯಿನ್ ಪ್ರೆಗ್ನೆಂಟ್ ಆಗಿ ಇರ್ತಾ ಇದ್ದಾಳೆ. ಅವಳು ಹೇಗೆ ಫೈಟ್ ಅನ್ನ ಮಾಡ್ತಾಳೆ ಅಂತ ನಾವು ನೋಡ್ಬೇಕಾದ್ರೆ ಅಲ್ಲಿ ಅಕ್ಕ ಪಕ್ಕದಲ್ಲಿ ಸಿಗೋ ಥಿಂಗ್ಸ್ ಅನ್ನ ಯೂಸ್ ಮಾಡಿಬಿಟ್ಟು ಸೂಪರ್ ಆದ ಫೈಟ್ ಅನ್ನ ಮಾಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್ನುವೆ. ಇದೇ ರೀತಿಯಾಗಿ ಇವರಿಬ್ಬರ ನಡುವೆ ಫೈಟ್ ನಡೀತಾ ಇರ್ಬೇಕಾದ್ರೆ ಒಂದು ಹಂತದಲ್ಲಿ ಆ ಜೆನ್ನಿ ಅನ್ನೋಳು ತೀರಿ ಹೋಗಿ ಬಿಡ್ತಾ ಇದ್ದಾಳೆ. ಬಟ್ ಆದ್ರೆ ನಮ್ಮ ಹೀರೋಯಿನ್ ಒಂದು ಚೈಲ್ಡಿಶ್ ಆಗಿ ಇರ್ತಾ ಇದ್ಲು ಅಲ್ವಾ, ಇವಳು ಹೇಗೆ ಇಷ್ಟು ಸೂಪರ್ ಆದ ಫೈಟ್ ಅನ್ನ ಮಾಡೋದಿಕ್ಕೆ ಸಾಧ್ಯ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಈ ಮಿಸ್ಟರಿಯನ್ನ ಹೇಗಾದ್ರೂ ಮಾಡಿ ಕಂಡು ಹಿಡಿಯಲೇಬೇಕು ಅಂತ ಹೇಳಿಬಿಟ್ಟು ಮುಂದಕ್ಕೆ ಹೊರಡ್ತಾಳೆ. ಅದೇ ರೀತಿಯಾಗಿ ಆ ಡಾಕ್ಟರ್ ಗೌತಮ್ ನ ಎಂಟ್ರಿ ಕಾರ್ಡ್ ಅನ್ನ ಯೂಸ್ ಮಾಡಿಬಿಟ್ಟು ಒಂದು ಡೋರ್ ಅನ್ನ ಓಪನ್ ಮಾಡ್ತಾ ಇದ್ದಾಳೆ. ಆ ರೀತಿಯಾಗಿ ಆ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆಗೆ ಬಂದು ನೋಡಿದ್ರೆ ಅಲ್ಲಿ ಸಾವಿರಾರು ಜನರ ಡೆಡ್ ಬಾಡಿಗಳು ಇರ್ತಾ ಇದೆ. ನಮ್ಮ ಹೀರೋಯಿನ್ಗೆ ಏನುವೇ ಅರ್ಥ ಆಗ್ತಾ ಇಲ್ಲ, ತುಂಬಾನೇ ಗಾಬರಿಯಾಗಿ ಸುತ್ತಮುತ್ತ ನೋಡ್ತಾ ನಿಂತು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಈಗ ತಾನೇ ಲೇಬರ್ ಪೇನ್ ಬಂದಿದ್ದಲ್ಲ, ಕಾಜಲ್ ಮತ್ತೆ ಲೀಲಾ ಅವರ ಇಬ್ಬರ ಬಾಡಿ ಕೂಡ ಅಲ್ಲಿಯೇ ಇರ್ತಾ ಇದೆ. ಅದನ್ನ ನೋಡಿಬಿಟ್ಟು ತುಂಬಾನೇ ಬಿಕ್ಕಿ ಬಿಕ್ಕಿ ಅಳೋದಿಕ್ಕೆ ಶುರುವನ್ನ ಮಾಡಿಕೊಳ್ತಾಳೆ. ಇದೆಲ್ಲವನ್ನು ಮಧು ಅನ್ನೋಳು CCTVಯ ಮುಖಾಂತರ ಎಲ್ಲವನ್ನು ವಿಸಿಟ್ ಮಾಡ್ತಾ ಇದ್ದಾಳೆ. ಆ ರೀತಿಯಾಗಿ ಎಲ್ಲರ ಬಾಡಿಗಳನ್ನ ಫ್ರೀಸ್ ಮಾಡಿಬಿಟ್ಟು ಒಂದು ಕಡೆ ಇಟ್ಟಿರ್ತಾ ಇದ್ದಾರೆ. ನೆಕ್ಸ್ಟ್ ಆ ಸೀನ್ ಅನ್ನ ಅಲ್ಲಿಗೆ ಕಟ್ ಮಾಡಿಬಿಟ್ಟು ನಮ್ಮ ಪೊಲೀಸ್ ಟೀಮ್ ಅನ್ನ ತೋರಿಸ್ತಾರೆ. ಎಲಿನಾ ಅನ್ನೋ ಒಂದು ಲೇಡಿ ಇವಾಗ ಇಂಡಿಯಾಗೆನೆ ಬರ್ತಾ ಇದ್ಲು ಅಲ್ವಾ, ಅವಳನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಅವಳನ್ನೇ ಹಿಂಬಾಲಿಸಿಕೊಂಡು ಒಂದು ಕಾಡಿಗೆನೆ ಬಂದಿರ್ತಾ ಇದ್ದಾರೆ. ಆ ರೀತಿ ಫಾಲೋವನ್ನ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆ ಲೇಡಿಯ ಕಾರನ್ನ ಮಿಸ್ ಮಾಡ್ಕೊಂಡ್ಬಿಟ್ಟು ಒಂದು ಕಳ್ಳರ ಗ್ಯಾಂಗಿನ ಕೈಗೆ ತಗ್ಲಾಕೊಂಡ್ ಬಿಡ್ತಾ ಇದ್ದಾರೆ. ಅವರು ಇವರಿಗೆ ಗನ್ ಗಳನ್ನ ತೋರಿಸಿಬಿಟ್ಟು ಇವರ ಹತ್ರ ಇರೋ ಗನ್ಗಳು, ಮೊಬೈಲ್ಗಳು ಎಲ್ಲ ಡಿವೈಸ್ ಗಳನ್ನ ಈಸ್ಕೊಂಡ್ ಬಿಡ್ತಾರೆ. ಸೊ ನಮ್ಮ ಪೊಲೀಸ್ ಟೀಮ್ ಅನ್ನ ಅವರ ವಶಕ್ಕೆ ತೆಗೆದುಕೊಂಡು ಒಂದು ರೂಮ್ ಗೆನೆ ಕೂಡಾಕಿ ಬಿಡ್ತಾ ಇದ್ದಾರೆ. ನೆಕ್ಸ್ಟ್ ನಮಗೆ ನಮ್ಮ ಹೀರೋಯಿನ್ ಅವಳನ್ನ ತೋರಿಸ್ತಾರೆ. ಅವಳು ಇವಾಗ ಅಲ್ಲಿ ಫ್ರೀಸ್ ಮಾಡಿ ಇಟ್ಟಿರ್ತಾ ಇರೋ ಬಾಡಿಗಳನ್ನ ನೋಡ್ಕೊಂಡು ನಿಂತಿರ್ತಾ ಇದ್ಲು ಅಲ್ವಾ, ಅದನ್ನ ಅಬ್ಸರ್ವ್ ಮಾಡಿಬಿಟ್ಟು ಇವಳನ್ನ ಹಿಡಿಯೋದಿಕ್ಕೆ ಅಂತ ಹೇಳಿಬಿಟ್ಟು ಒಬ್ಬ ಸೆಕ್ಯೂರಿಟಿ ಅಲ್ಲಿಗೆ ಬರ್ತಾ ಇದ್ದಾನೆ. ಅದನ್ನ ಗಮನಿಸಿಬಿಟ್ಟು ನಮ್ಮ ಹೀರೋಯಿನ್ ಅಲ್ಲಿಯ ಪಕ್ಕದಲ್ಲಿ ಔಚಿಕೊಂಡು ಕುಳಿತುಕೊಳ್ತಾಳೆ. ಆ ಸೆಕ್ಯೂರಿಟಿ, ಯಶೋಧ ಎಲ್ಲಿದ್ಯಾ, ಇವತ್ತು ನಿನ್ನ ಕತೆ ಮುಗಿತು, ಎಲ್ಲ ವಿಷಯಗಳು ನಿನಗೆ ಗೊತ್ತಾಗಿ ಬಿಟ್ಟಿದೆ, ಆದ್ರಿಂದ ನೀನು ಸಾಯ್ಲೇಬೇಕು ಅಂತ ಹೇಳ್ತಾ ಇದ್ದಾನೆ. ಅದೇ ಸಮಯದಲ್ಲಿ ನಮ್ಮ ಹೀರೋಯಿನ್ ಲೀಲಾ ಬಾಡಿಗೆ ಇಟ್ಟಿರ್ತಾ ಇರೋ ಒಂದು ನಂಬರ್ ಅನ್ನ ನೋಟ್ ಮಾಡಿಕೊಳ್ತಾಳೆ. ಸರಿಯಾದ ಗ್ಯಾಪ್ ಅನ್ನ ಯೂಸ್ ಮಾಡಿಬಿಟ್ಟು ಆ ರೂಮಿನಿಂದ ಬೇರೆ ರೂಮಿಗೆ ಬಂದು ಬಿಡ್ತಾ ಇದ್ದಾಳೆ. ಆ ರೂಮಿಗೆ ಬಂದು ಬಿಟ್ಟು ಅಲ್ಲಿ ಪೂರ್ತಿಯಾಗಿ ಕತ್ತಲೆ ಇರ್ತಾ ಇದೆ, ಏನುವೇ ಕಾಣಿಸ್ತಾ ಇಲ್ಲ. ಅದರಿಂದ ಜೆನ್ನಿ ಹೇಳಿದ ಮಾತನ್ನ ನೆನಪಿಸಿಕೊಳ್ತಾ ಇದ್ದಾಳೆ. ಆ ರೂಮಿಗೆ ಅಂತಾನೆ ಒಂದು ಸ್ಪೆಷಲ್ ಆದ ಎಕ್ವಿಪ್ಮೆಂಟ್ ಗಳನ್ನ ಮಾಡಿ ಇಟ್ಟಿರ್ತಾರೆ, ಅವುಗಳನ್ನ ಹಾಕಿಕೊಂಡ್ರೆ ಮಾತ್ರ ಆ ರೂಮಿನಲ್ಲಿ ಇರೋದು ಕಾಣಿಸುತ್ತೆ ಅಂತ ಹೇಳಿದ್ಲು ಅಲ್ವಾ, ಅದನ್ನ ನೆನಪಿಸಿಕೊಂಡು ಆ ಗ್ಲಾಸ್ ಅನ್ನ ಕಣ್ಣಿಗೆನೆ ಹಾಕೊಳ್ತಾಳೆ. ನೆಕ್ಸ್ಟ್ 304 ಅನ್ನೋ ಲೀಲಾ ಬಾಡಿಯ ನಂಬರ್ ಅನ್ನ ನೋಟ್ ಮಾಡ್ಕೊಂಡಿದ್ಲು ಅಲ್ವಾ, ಅದೇ ರೀತಿ 304 ಅನ್ನೋ ಲಾಕರ್ ನ ನಂಬರ್ ಅನ್ನ ಹುಡುಕಿ ಬಿಟ್ಟು ಅದನ್ನ ಓಪನ್ ಮಾಡಿ ನೋಡಿದೆ, ಅದ್ರ ಒಳಗಡೆ ಮಗು ಇರ್ತಾ ಇದೆ. ಆ ಪುಟ್ಟ ಮಗುವನ್ನ ಒಂದು ಡಬ್ಬಿಯಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆ ಬಾಕ್ಸ್ ನ ಮೇಲೆ ಬೇಬಿ ಆಫ್ ಲೀಲಾ ಅಂತ ಕೂಡ ಬರ್ದಿರ್ತಾ ಇದೆ. ಇದನ್ನ ನೋಡಿಬಿಟ್ಟು ನಮ್ಮ ಹೀರೋಯಿನ್ ಗಾಬರಿಯಾಗಿ ಹಿಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಬಟನ್ ಪ್ರೆಸ್ ಆಗಿಬಿಟ್ಟು ಎಲ್ಲ ಲೈಟ್ ಗಳು ಆನ್ ಆಗಿ ಬಿಡ್ತಾ ಇದೆ. ನಮ್ಮ ಹೀರೋಯಿನ್ವೇ ಅದನ್ನ ನೋಡ್ಬೇಕಾದ್ರೆ
ಸಾವಿರಾರು ಪುಟ್ಟ ಮಕ್ಕಳುಗಳು ಅಲ್ಲಿ ಇರ್ತಾ ಇದೆ. ಅದನ್ನ ಅವಳ ಕೈಯಲ್ಲಿ ನೋಡಿಬಿಟ್ಟು ಅದನ್ನ ತಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಅದರಿಂದ ಜೋರಾಗಿ ಕಿರ್ಚ್ಕೊಳ್ಳೋದಿಕ್ಕೆ ಶುರುವನ್ನ ಮಾಡ್ತಾಳೆ. ಅದೇ ಸಮಯಕ್ಕೆ ಇವಳನ್ನ ಹುಡುಕಿಕೊಂಡು ಬಂದಿದ್ದ ಅಲ್ವಾ ಸೆಕ್ಯೂರಿಟಿ, ಅವನು ಇವಳನ್ನ ಕಂಡು ಹಿಡಿದು ಬಿಟ್ಟು ಇವಳನ್ನ ಒಂದು ರೂಮಿಗೆ ಎಳೆದುಕೊಂಡು ಹೋಗಿ ಕಟ್ಟಾಕಿಡ್ತಾನೆ. ಹೇಗೋ ಕಷ್ಟವನ್ನ ಪಟ್ಟು ಬಿಟ್ಟು ನಮ್ಮ ಹೀರೋಯಿನ್ ಅದರಿಂದ ಬಿಡಿಸಿಕೊಳ್ತಾಳೆ. ಆ ಸೆಕ್ಯೂರಿಟಿ ಕೂಡ ಹೇಗಾದ್ರೂ ಮಾಡಿ ಇವಳ ಪ್ರಾಣವನ್ನ ತೆಗೆದು ಬಿಡಬೇಕು ಅಂತ ಹೇಳಿಬಿಟ್ಟು ಇವಳನ್ನ ಸಾಯಿಸೋದಿಕ್ಕಾಗಿ ನೋಡ್ತಾನೆ. ಆದ್ರೆ ನಮ್ಮ ಹೀರೋಯಿನ್ ಯಾವ ರೀತಿ ಫೈಟ್ ಅನ್ನ ಮಾಡ್ತಾಳೆ ಅಂತಂದ್ರೆ ಅವಳು ಪ್ರೆಗ್ನೆಂಟ್ ಆಗಿದ್ರು ಕೂಡ ಸೂಪರ್ ಆಗಿ ಮಾಸ್ ಆಗಿ ಫೈಟ್ ಅನ್ನ ಮಾಡ್ತಾಳೆ. ಇವರಿಬ್ಬರ ನಡುವೆ ಸೂಪರ್ ಆದ ಫೈಟ್ ನಡೆಯುತ್ತೆ. ನಮ್ಮ ಹೀರೋಯಿನ್ ಏನುವೆ ಕಡಿಮೆಯಾಗಿ ಇರ್ತಾ ಇಲ್ಲ, ಚೆನ್ನಾಗಿ ಹೊಡೆದು ಈ ಸೆಕ್ಯೂರಿಟಿಗೆ ಭೂತವನ್ನ ಬಿಡಿಸ್ತಾಳೆ. ಆ ರೀತಿ ಅವನಿಗೆ ಚೆನ್ನಾಗಿ ಹೊಡೆದು ಚಟ್ನಿಯನ್ನ ಮಾಡಿಬಿಟ್ಟು ಅವನ ಕಥೆಯನ್ನು ಕೂಡ ಮುಗಿಸಿ ಬಿಡ್ತಾಳೆ. ನೆಕ್ಸ್ಟ್ ಈ ಸೆಕ್ಯೂರಿಟಿ ಎಲ್ಲಾ CCTV ಕಂಟ್ರೋಲ್ ಮಾಡ್ತಿದ್ದ ಅಲ್ವಾ, ಆ ಸಿಸ್ಟಮ್ ಅನ್ನ ಓಪನ್ ಮಾಡಿಬಿಟ್ಟು ಮಧು ಅನ್ನೋಳು ಇರ್ತಾ ಇದ್ದಾಳೆ ಅಲ್ವಾ, ಅವಳ ರೂಮಿನ ಪಾಸ್ವರ್ಡ್ ಅನ್ನ ನೋಡಿಕೊಳ್ತಾ ಇದ್ದಾಳೆ. ಆ ರೀತಿ ಅದನ್ನ ನೋಡಿಬಿಟ್ಟು ಆ ಮಧು ರೂಮಿನಿಂದ ಹೊರಗೆ ಹೋಗೋದನ್ನ ನೋಡಿಬಿಟ್ಟು ಆ ಸೆಕ್ಯೂರಿಟಿಯ ಜಾಕೆಟ್ ಅನ್ನ ಇವಳು ಹಾಕೊಂಡು ಆ ಮಧುವಿನ ರೂಮಿಗೆ ಹೋಗೋದಕ್ಕೆ ಶುರುವನ್ನ ಮಾಡ್ತಾಳೆ. ಆ ರೀತಿ ಆ ಮಧುವಿನ ರೂಮಿಗೆ ಬಂದು ಅವಳ ಲ್ಯಾಪ್ಟಾಪ್ ಅನ್ನ ಓಪನ್ ಮಾಡಿಬಿಟ್ಟು ಪಾಸ್ವರ್ಡ್ ಗಳನ್ನ ಎಂಟರ್ ಮಾಡಿದ್ರೆ ಅದು ಓಕೆ ಆಗ್ತಾನೆ ಇಲ್ಲ, ರಾಂಗ್ ಆಗಿರ್ತಾ ಇದೆ. ಸೊ ಅದೇ ಸಮಯಕ್ಕೆ ಅಲ್ಲಿಗೆ ಮಧು ಬಂದುಬಿಟ್ಟು 1111 ನಿನಗೆ ಪಾಸ್ವರ್ಡ್ ತಾನೇ ಬೇಕು, ಇದೇ ಅದರ ಪಾಸ್ವರ್ಡ್ ಯೂಸ್ ಮಾಡು ಅಂತ ಹೇಳ್ತಾ ಇದ್ದಾಳೆ. ಅರೆ ಏನಾಯ್ತು ಯಶೋಧ ನಿನಗೆ, ನಿನ್ನ ಮುಖದಲ್ಲಿ ಯಾಕೆ ರಕ್ತ ಬರ್ತಾ ಇದೆ, ನಿನ್ನ ಅವಸ್ಥೆ ಏನು ಈ ರೀತಿಯಾಗಿ ಇರ್ತಾ ಇದೆ, ನೀನು ಪ್ರೆಗ್ನೆಂಟ್ ಅಮ್ಮ, ಸ್ವಲ್ಪ ನೆನಪಿಟ್ಕೊಂತ ಡ್ರಾಮಾವನ್ನ ಮಾಡ್ತಾ ಇದ್ದಾಳೆ. ಸೊ ನಮ್ಮ ಹೀರೋಯಿನ್ ಅವಳ ಕೈಗೆ ಸಿಗ್ದ ಒಂದು ನೈಫ್ ಅನ್ನ ತೆಗೆದುಕೊಂಡು ಏನು ಗೊತ್ತಿಲ್ಲದೆ ಇರೋರ ರೀತಿ ನಾಟಕವನ್ನ ಮಾಡೋದನ್ನ ನಿಲ್ಸು, ನನಗೆ ಎಲ್ಲವೂ ಗೊತ್ತಾಗಿ ಬಿಟ್ಟಿದೆ, ಏನಕ್ಕಾಗಿ ನೀವು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಅನ್ನೋ ವಿಷಯವನ್ನ ಹೇಳು ಅಂತ ಕೇಳ್ತಾ ಇದ್ದಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಗೌತಮ್ ಬರ್ತಾ ಇದ್ದಾನೆ. ಅವನು ಬಂದುಬಿಟ್ಟು ಏನನ್ನ ಹೇಳ್ತಾನೆ ಅಂದ್ರೆ, ಯಶೋಧ ಇನ್ನು ಸ್ವಲ್ಪನುವೆ ನೀನು ಏನನ್ನು ಯೋಚನೆಯನ್ನ ಮಾಡಬೇಡ, ಅವಳನ್ನ ಕೊಂದು ಹಾಕಿಬಿಡು. ಈ ಜಾಲದಲ್ಲಿ ನೀನು ಹೇಗೆ ಬಂದಿಯಾಗಿರ್ತಾ ಇದೆಯೋ ಅದೇ ರೀತಿಯಾಗಿ ನಾನು ಕೂಡ ಸಿಕ್ಕಿ ಹಾಕೊಂಡಿರ್ತಾ ಇದ್ದೀನಿ. ಇವಳನ್ನ ಮಾತ್ರ ಬಿಡ್ಬೇಡ, ಒಂದ್ ವೇಳೆ ಬಿಟ್ಬಿಟ್ರೆ ಇವಳು ನಿನ್ನನ್ನು ಕೂಡ ಸಾಯಿಸಿ ಬಿಡ್ತಾಳೆ. ಇವಳ ಮುಖವಾಡವನ್ನು, ಇವಳ ಎಲ್ಲಾ ಕೆಟ್ಟ ಕೆಲಸಗಳನ್ನು ಬಯಲು ಮಾಡೋ ಎಲ್ಲಾ ವಿಷಯಗಳು ಈ ಡಿವೈಸ್ ನಲ್ಲಿ ಇರ್ತಾ ಇದೆ. ಆ ನೈಫ್ ಅನ್ನ ನನ್ನ ಕೈಗೆ ಕೊಡು, ನಾನು ಅವಳ ಕಥೆಯನ್ನ ಮುಗಿಸ್ತೀನಿ ಅಂತ ಆ ನೈಫ್ ಅನ್ನ ಈಸಿಕೊಳ್ತಾನೆ. ಆ ರೀತಿ ಈ ಡಾಕ್ಟರು ಒಳ್ಳೆಯವನೇನೋ ಇಲ್ಲಿ ಬಂದು ತಗುಲಾಕೊಂಡ್ ಬಿಟ್ಟಿದ್ದಾನೇನೋ ಅಂತ ನಾವು ಕೂಡ ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅದು ಆ ರೀತಿಯಾಗಿ ಇರ್ತಾ ಇಲ್ಲ. ನಮ್ಮ ಹೀರೋಯಿನ್ ಅವಳ ಕೈಯಿಂದ ನೈಫ್ ಅನ್ನ ಈಸ್ಕೊಂಡು ಅವಳ ಕುತ್ತಿಗೆನೆ ಇಡ್ತಾ ಇದ್ದಾನೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಅವಳನ್ನ ಒಂದು ಚೇರಿಗೆ ಕಟ್ಟಿ ಇಡ್ತಾರೆ. ಯಶೋಧ ನೀನು ಪ್ರೆಗ್ನೆನ್ಸಿನಲ್ಲೂ ಕೂಡ ಯಾಕೆ ಇಷ್ಟೊಂದು ರಿಸ್ಕ್ ಅನ್ನ ತೆಗೆದುಕೊಳ್ತಾ ಇದ್ಯಾ, ನೇರವಾಗಿ ನೀನು ನನ್ನನ್ನೇ ಕೇಳಿದ್ರೆ ನಾನು ಎಲ್ಲ ನಿಜವನ್ನು ನಿನಗೆ ಹೇಳ್ತಾ ಇದ್ದೆ ಅಲ್ವಾ, ಯಾಕಿಷ್ಟು ತೊಂದರೆಯನ್ನ ತೆಗೆದುಕೊಂಡೆ, ನಿನಗೆ ಏನು ನಿಜ ತಾನೇ ಬೇಕು, ನಾನು ಹೇಳ್ತೀನಿ ಅಂತ ಆ ಮಧು ಎಲ್ಲ ವಿಷಯವನ್ನು ಹೇಳೋದಕ್ಕೆ ಶುರುವನ್ನ ಮಾಡ್ತಾಳೆ. ಈ ಮಧು ಇರ್ತಾ ಇದ್ದಾಳೆ ಅಲ್ವಾ, ಇವಳು ಕಾಲೇಜ್ ನಲ್ಲಿ ಇರ್ತಾ ಇರ್ಬೇಕಾದ್ರೆ ಇವರ ಕಾಲೇಜ್ ನಲ್ಲಿ ಒಂದು ಸಾರಿ ಬ್ಯೂಟಿ ಕಾಂಪಿಟೇಷನ್ ಇದಿರುತ್ತೆ. ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಸೆಂಟ್ರಲ್ ಮಿನಿಸ್ಟರ್ ಗಿರಿಧರ್ ಇರ್ತಾ ಇದ್ದಾರೆ ಅಲ್ವಾ, ಅವನನ್ನ ಕರೆಸಿರ್ತಾ ಇದ್ದಾರೆ. ಆ ಮಿನಿಸ್ಟರ್ ಸ್ಪೀಚ್ ಅನ್ನ ಕೊಡ್ಬೇಕಾದ್ರೆ ಬ್ಯೂಟಿ ಅನ್ನೋದು ದೇಹದಲ್ಲಿ ಇರೋದಲ್ಲ, ಮುಖದಲ್ಲಿ ಇರ್ತಾ ಇರೋದಲ್ಲ, ಅದು ಮನಸ್ಸಿನಲ್ಲಿ ಇರ್ಬೇಕಾದಂತದ್ದು, ಮುಖದ ಸೌಂದರ್ಯಕ್ಕಿಂತ ಮನಸ್ಸಿನ ಸೌಂದರ್ಯ ಮುಖ್ಯ ಅಂತ ಒಂದು ಸ್ಪೀಚ್ ಅನ್ನ ಕೊಟ್ಟಿರ್ತಾರೆ. ಅದೇ ಸಮಯಕ್ಕೆ ಈ ಮಧು ಏನನ್ನ ಮಾಡಿರ್ತಾಳೆ ಅಂದ್ರೆ ಮನಸ್ಸಿನ ಸೌಂದರ್ಯದ ಜೊತೆಗೆ ಮುಖದ ಸೌಂದರ್ಯ ಕೂಡ ಇಂಪಾರ್ಟೆಂಟ್ ಆಗಿರ್ತಾನೆ ಇದೆ. ಲೆಟ್ ಮಿ ಕ್ಲಿಯರ್ ದಟ್, ಇಲ್ಲಿ ಎಷ್ಟು ಜನರ ಮನೆಯಲ್ಲಿ ದೇವರ ಫೋಟೋಗಳು ಇರ್ತಾ ಇದೆ, ಹಾಗೆ ಆ ದೇವರ ಫೋಟೋಗಳಲ್ಲಿ ಯಾವ್ದಾದ್ರು ಕುರೂಪವಾಗಿರೋ ದೇವರ ಫೋಟೋ ನಿಮ್ಮ ಮನೆಯಲ್ಲಿ ಇರ್ತಾ ಇದ್ಯಾ ಅಂತ ಅವರ ಕಾಲೇಜಿನ ಸ್ಟೂಡೆಂಟ್ ಗಳಿಗೆ ಕ್ವಶನ್ ಗಳನ್ನ ಮಾಡಿರ್ತಾ ಇದ್ದಾಳೆ. ಅದಕ್ಕೆ ಎಲ್ಲರೂ ನಮ್ಮ ಮನೆಯಲ್ಲಿ ಇರ್ತಾ ಇರೋ ದೇವರ ಫೋಟೋಗಳು ಎಲ್ಲವೂ ಸೌಂದರ್ಯದಿಂದಾನೇ ಕೂಡಿರ್ತಾ ಇದೆ ಅಂತ ಆನ್ಸರ್ ಅನ್ನ ಮಾಡಿರ್ತಾರೆ. ಸೊ ನಿಮ್ಮ ಮನೆಗಳಲ್ಲಿ ಇರ್ತಾ ಇರೋ ದೇವರ ಫೋಟೋದಲ್ಲೇ ಕುರೂಪವನ್ನ ನೀವು ನೋಡೋದಿಕ್ಕೆ ಇಷ್ಟಪಡೋದಿಲ್ಲ, ಹಾಗಿದ್ಮೇಲೆ ಮನುಷ್ಯರಲ್ಲಿ ಇರ್ತಾ ಇರೋ ಕುರೂಪವನ್ನ ನೀವು ಇಷ್ಟಪಡ್ತೀರಾ. ಸೊ ಬ್ಯೂಟಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಇಷ್ಟನ್ನೆಲ್ಲ ಈ ಮಿನಿಸ್ಟರ್ ನ ಮುಂದೆ ನಾನು ಹೇಳಿದ್ಮೇಲೆ ನನ್ನನ್ನ ಇವರು ಖಂಡಿತ ಸೆಲೆಕ್ಟ್ ಮಾಡೋದಿಲ್ಲ ಅಂತ ನನಗೆ ಗೊತ್ತು, ಅದರಿಂದ ನಾನು ಈ ಕಾಂಪಿಟೇಷನ್ ಅನ್ನೇ ಬಿಟ್ಟು ಹೋಗ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಅಷ್ಟೇ ಅಲ್ಲದೆ ಗೌತಮ್ ಕೂಡ ಅದೇ ಕಾಲೇಜಿನಲ್ಲಿ ಸೈನ್ಸ್ ಅಂಡ್ ಮೆಡಿಕಲ್ ಅನ್ನ ಮಾಡ್ತಾ ಇರ್ತಾನೆ. ಅವನಿಗೆ ಇವಳ ಮೇಲೆ ಲವ್ ಆಗಿ ಬಿಟ್ಟಿದೆ, ಅದರಿಂದ ಅವನು ಇವಳಿಗೆ ಪ್ರಪೋಸ್ ಅನ್ನ ಮಾಡಿರ್ತಾನೆ. ನೀನು ಹೇಳಿದ್ದು ನಿಜ, ಬ್ಯೂಟಿ ಅನ್ನೋದೇನೆ ತುಂಬಾನೇ ಇಂಪಾರ್ಟೆಂಟ್, ಅದರಿಂದ ನಿನ್ನ ಬ್ಯೂಟಿ ನನಗೆ ಹಿಡಿಸಿ ಬಿಟ್ಟಿದೆ, ಅದರಿಂದ ನನ್ನನ್ನ ಒಪ್ಕೊಳ್ತೀಯ ಅಂತ ಪ್ರಪೋಸ್ ಅನ್ನ ಮಾಡಿರ್ತಾ ಇದ್ದಾನೆ. ಅದಕ್ಕೆ ಇವಳು ನನ್ನ ಬ್ಯೂಟಿಯನ್ನ ಓಕೆ, ನಿನ್ನ ಬ್ಯೂಟಿಯನ್ನ ನೀನು ನೋಡ್ಕೊಂಡಿರ್ತಾ ಇದೀಯಾ ಅಂತ ಹೇಳಿಬಿಟ್ಟು ಅವನಿಗೆ ಅವಮಾನವನ್ನ ಮಾಡಿಬಿಟ್ಟು ಅವನನ್ನ ರಿಜೆಕ್ಟ್ ಮಾಡಿಬಿಟ್ಟಿರ್ತಾಳೆ. ಬಟ್ ಆದ್ರೆ ಎಂಟೈರ್ ಕಾಲೇಜ್ಗೆನೆ ಇವನೇ ಟಾಪರ್ ಆಗಿ ಇರ್ತಾ ಇದ್ದಾನೆ, ತುಂಬಾನೇ ಇಂಟೆಲಿಜೆಂಟ್ ಆಗಿ ಇರ್ತಾ ಇದ್ದಾನೆ, ಆದ್ರೂ ಕೂಡ ಇವಳು ಇವನನ್ನ ರಿಜೆಕ್ಟ್ ಮಾಡಿಬಿಟ್ಟಿರ್ತಾಳೆ. ನೆಕ್ಸ್ಟ್ ಆ ಸೆಂಟ್ರಲ್ ಮಿನಿಸ್ಟರ್ ಇರ್ತಾ ಇದ್ದಾನೆ ಅಲ್ವಾ, ಅವನು ಇವಾಗ ಏನನ್ನ ಮಾಡ್ತಾನೆ ಅಂದ್ರೆ ಇವಳ ಬ್ಯೂಟಿಗೆ ಫಿದಾ ಆಗಿಬಿಟ್ಟು ನನ್ನ ಹತ್ತಿರ ತುಂಬಾನೇ ಬ್ಲಾಕ್ ಮನಿ ಇರ್ತಾ ಇದೆ, ತುಂಬಾನೇ ಹಣ ಇರ್ತಾ ಇದೆ, ಅಷ್ಟೇ ಅಲ್ಲದೆ ನಿನ್ನ ಆಟಿಟ್ಯೂಡ್, ನಿನ್ನ ಸ್ವಾಗ್ ನನಗೆ ತುಂಬಾನೇ ಇಷ್ಟ ಆಯ್ತು, ನೀನು ನನ್ನ ಜೀವನಕ್ಕೆ ಬಂದ್ರೆ ನನ್ನ ಜೀವನವಷ್ಟೇ ಅಲ್ಲ ನನ್ನ ಹತ್ರ ಇರೋ ಬ್ಲಾಕ್ ಮನಿ ಕೂಡ ಕಲರ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಮದುವೆಗೆ ಪ್ರಪೋಸ್ ಅನ್ನ ಮಾಡಿರ್ತಾನೆ. ಅದಕ್ಕೆ ಅವಳು ಕೂಡ ಅಗ್ರಿಯನ್ನ ಮಾಡ್ಕೊಂಡಿರ್ತಾಳೆ. ಆದ್ರೆ ಮದುವಿನ ಅಪ್ಪ ಏನನ್ನ ಹೇಳಿರ್ತಾರೆ ಅಂದ್ರೆ ಇವನಿಗೆ ನನ್ನಷ್ಟು ವಯಸ್ಸಾಗಿರ್ತಾ ಇದೆ ಅಮ್ಮ, ನೀನು ಇವನನ್ನ ಮದುವೆ ಆದ್ರೆ ಪ್ರಪಂಚ ಇದನ್ನ ಹೇಗೆ ತೆಗೆದುಕೊಳ್ಳುತ್ತೆ ಅಂತ ನಿನಗೆ ಗೊತ್ತಾ, ಸಮಾಜದಲ್ಲಿ ಮರ್ಯಾದೆ ಕೂಡ ಇರೋದಿಲ್ಲ ಅಮ್ಮ ಅಂತ ಕೇಳಿಕೊಂಡಿರ್ತಾರೆ. ಆಗ ಈ ಮಧು ಏನನ್ನ ಹೇಳಿರ್ತಾಳೆ ಅಂದ್ರೆ ಇಲ್ಲಪ್ಪ, ನಿನ್ನಷ್ಟು ವಯಸ್ಸಾಗಿರ್ತಾ ಇಲ್ಲ, ನಿನಗಿಂತ 5 ವರ್ಷ ಜಾಸ್ತಿನೇ ಆಗಿರ್ತಾ ಇದೆ, ಅಷ್ಟೇ ಅಲ್ಲದೆ ಒಬ್ಬ ರಾಜನಾಗೋದಿಕ್ಕೆ ಸಾಮ್ರಾಜ್ಯವನ್ನ ಕಟ್ಟಬೇಕು, ಯುದ್ಧಗಳನ್ನ ಮಾಡ್ಬೇಕು, ಆದ್ರೆ ರಾಣಿ ಆಗೋದಿಕ್ಕೆ ಅಷ್ಟೆಲ್ಲ ಕಷ್ಟವನ್ನ ಪಡೋ ಅಗತ್ಯನೇ ಇಲ್ಲ, ಒಬ್ಬ ರಾಜನನ್ನ ಗೆದ್ರೆ ಸಾಕು ಅಂತ ಹೇಳಿಬಿಟ್ಟು ಈ ಮಿನಿಸ್ಟರ್ ಅನ್ನ ಮದುವೆ ಆಗಿರ್ತಾ ಇದ್ದಾಳೆ. ನೆಕ್ಸ್ಟ್
ಪ್ರೆಗ್ನೆಂಟ್ ಆದ ನಂತರ ತನ್ನ ಬ್ಯೂಟಿ ಹಾಳಾಗಿ ಬಿಡುತ್ತೆ ಅಂತ ಹೇಳಿಬಿಟ್ಟು ಆ ಮಿನಿಸ್ಟರ್ ಅನ್ನ ತುಂಬಾನೇ ಅವಾಯ್ಡ್ ಅನ್ನ ಮಾಡಿರ್ತಾಳೆ. ಅಲ್ಲದೆ ಪ್ರತಿ ಬಾರಿನೂ ಪ್ರೊಟೆಕ್ಷನ್ ಗಳನ್ನ ಯೂಸ್ ಮಾಡಿರ್ತಾ ಇದ್ದಾರೆ. ಆದ್ರೂ ಇವಳು ಪ್ರೆಗ್ನೆಂಟ್ ಆಗಿ ಬಿಡ್ತಾ ಇದ್ದಾಳೆ. ಸುಮಾರು 4 ರಿಂದ 5 ತಿಂಗಳು ಕಳೀತಾ ಇರಬೇಕಾದ್ರೆ ಇವಳಿಗೆ ಒಂದು ವಿಚಿತ್ರವಾದ ಕಾಯಿಲೆ ಕಾಣಿಸ್ಕೊಳ್ತಾ ಇದೆ. ಇವಳ ಬ್ಯೂಟಿ ಎಲ್ಲ ಸಂಪೂರ್ಣವಾಗಿ ಹಾಳಾಗಿ ಬಿಡ್ತಾ ಇದೆ. ಇವಳ ಕೂದಲೆಲ್ಲ ಉದುರೋದಿಕ್ಕೆ ಶುರುವಾಗುತ್ತೆ. ಇವಳ ಮುಖದ ಚರ್ಮವೆಲ್ಲ ಸುಕ್ಕುಗಟ್ಕೊಂಡು ಇವಳು ವಯಸ್ಸಾದವರ ಹಾಗೆ ಕಾಣಿಸೋದಿಕ್ಕೆ ಶುರುವಾಗ್ತಾಳೆ. ಸೊ ನನಗೆ ಏನಾಗಿರ್ತಾ ಇದೆ ಇದನ್ನ ನಾನು ತಿಳ್ಕೊಳ್ಬೇಕು, ಆದಷ್ಟು ಬೇಗ ಇದರಿಂದ ಹೊರಗೆ ಬರ್ಬೇಕು ಅಂತ ಹೇಳಿಬಿಟ್ಟು ಡಾಕ್ಟರ್ ಅನ್ನ ಮೀಟ್ ಮಾಡ್ತಾಳೆ. ಆ ಡಾಕ್ಟರ್ ಚೆಕಿಂಗ್ ಅನ್ನ ಮಾಡ್ಬಿಟ್ಟು ಏನನ್ನ ಹೇಳ್ತಾರೆ ಅಂತ ಅಂದ್ರೆ, ನಿನಗೆ ವರ್ನರ್ ಅನ್ನೋ ಹೆಸರಿನ ಒಂದು ಕಾಯಿಲೆ ಇರ್ತಾ ಇದೆ ಅಮ್ಮ. ಮೇ ಬಿ ನೀನು ಪ್ರೆಗ್ನೆಂಟ್ ಆಗಿರೋದ್ರಿಂದಾನೇ ಈ ಕಾಯಿಲೆ ನಿನ್ನಲ್ಲಿ ಇವಾಗ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದು. ಈ ಕಾಯಿಲೆಗೆ ಜಗತ್ತಿನ ಯಾವುದೇ ಮೂಲೆಯಲ್ಲಿಯೂ ಔಷಧಿ ಇಲ್ಲ. ಈಗ ಸಮಯ ಕೂಡ ಮೀರಿ ಹೋಗಿಬಿಟ್ಟಿದೆ. ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಮಗುವನ್ನು ಕೂಡ ಅಬಾರ್ಟ್ ಮಾಡೋದು ತುಂಬಾನೇ ರಿಸ್ಕಿ ಆಗಿರ್ತಾ ಇದೆ. ಸೊ ದಿನದಿಂದ ದಿನಕ್ಕೆ ಇವಳ ಬ್ಯೂಟಿ ಹಾಳಾಗ್ತಾನೆ ಹೋಗ್ತಾ ಇದೆ. ಇದನ್ನ ಇವಳ ಕೈಲಿ ಕಂಟ್ರೋಲ್ ಅನ್ನ ಮಾಡ್ಕೊಳ್ಳೋಕೆ ಆಗ್ದಿರಾ ಇವಳು ಸೂಸೈಡ್ ಅನ್ನ ಕೂಡ ಅಟೆಂಪ್ಟ್ ಮಾಡ್ತಾಳೆ. ಅವಳ ಗಂಡ ಅಂದ್ರೆ ಮಿನಿಸ್ಟರ್ ಇರ್ತಾ ಇದ್ದಾನೆ ಅಲ್ವಾ, ಅವನು ಇವಾಗ ಡಾಕ್ಟರ್ ಹತ್ರ ಏನನ್ನ ಕೇಳ್ತಾನೆ ಅಂದ್ರೆ, ಇವಳ ಮುಖ ಮೊದಲಿನ ಹಾಗೆ ಸುಂದರವಾಗಿ ಆಗೋದು ಯಾವಾಗ, ಇವಳು ಮೊದಲಿನ ಹಾಗೇನೆ ಸೂಪರ್ ಆಗಿ ಆಗ್ತಾಳೆ ಅಲ್ವಾ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಆ ಡಾಕ್ಟರು ಇವಳು ಯಾವುದೇ ಕಾರಣಕ್ಕೂ ಮೊದಲಿನ ಹಾಗೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಬಿಡ್ತಾ ಇದ್ದಾರೆ. ಅಷ್ಟೇ ಇವಾಗ ಆ ಮಿನಿಸ್ಟರ್ ಏನನ್ನ ಹೇಳ್ತಾನೆ ಅಂದ್ರೆ, ಅಯ್ಯಯ್ಯೋ ಹಾಗಾದ್ರೆ ಇವಳನ್ನ ನಾನು ನನ್ನ ಜೀವನದಲ್ಲಿಯೇ ಇಟ್ಕೊಳ್ಳೋದಿಲ್ಲ. ಇಷ್ಟೊಂದು ಕುರೂಪಿಯಾದ ಹೆಣ್ಣನ್ನ ನಾನು ನನ್ನ ಹೆಂಡತಿ ಅಂತ ಅಗ್ರಿ ಮಾಡೋದಾದ್ರೂ ಹೇಗೆ, ಇಲ್ಲಪ್ಪ ನನ್ನ ಕೈಯಲ್ಲಿ ಆಗೋದಿಲ್ಲ, ಇವಳನ್ನ ಹಿಂತಿರುಗಿ ಇವಳ ತಂದೆಯ ಮನೆಗೇನೆ ಬಿಟ್ಬಿಡಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅಷ್ಟೇ ಇವಳು ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಇವನು ಕೂಡ ನನಗೆ ಕೈಯನ್ನ ಕೊಟ್ಬಿಟ್ಟ ಅಂತ ಸ್ಯಾಡ್ ಆಗಿ ಫೀಲ್ ಅನ್ನ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಗೌತಮ್ ಅಲ್ಲಿಗೆ ಬರ್ತಾನೆ. ಆ ರೀತಿ ಬಂದ್ಬಿಟ್ಟು, ನಿನ್ನನ್ನ ನಾನು ಮೊದಲಿನ ಹಾಗೆ ಮಾಡ್ತೀನಿ, ಏನೇ ಆದ್ರೂ ಸರಿ ನಿನ್ನ ಬ್ಯೂಟಿಯನ್ನ ನಾನು ಹಿಂದಿರುಗಿಸಿ ನಿನಗೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವಳನ್ನ ಅಲ್ಲಿಂದ ಕರೆದುಕೊಂಡು ಹೋಗ್ತಾನೆ. ಆದ್ರೆ ಅವನು ಒಂದು ಷರತ್ತನ್ನ ಮಡಗಿರ್ತಾ ಇದ್ದಾನೆ. ನೀನು ಮೊದಲಿನ ಹಾಗೆ ಬ್ಯೂಟಿಯನ್ನ ಪಡೆದುಕೊಂಡ ನಂತರ ನೀನು ನನ್ನ ಜೀವನದಲ್ಲಿಯೇ ಇರಬೇಕು, ನನ್ನ ಜೊತೆಯಾಗಿನೇ ಇರಬೇಕು ಅನ್ನೋ ಷರತ್ತನ್ನ ಇಟ್ಟಿರ್ತಾ ಇದ್ದಾನೆ. ಅವಳುವೆ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಟ್ಟು ಇವನ ಜೊತೆಗೆ ಇವನ ಲ್ಯಾಬಿಗೆನೆ ಬಂದಿರ್ತಾಳೆ. ಇವನುವೆ ತುಂಬಾನೇ ರಿಸರ್ಚ್ ಗಳನ್ನ ಮಾಡಿಬಿಟ್ಟು ತುಂಬಾನೇ ಕ್ರಿಮಿಕೀಟಗಳು, ಸಸ್ಯಗಳು ಎಲ್ಲದರ ಶೆಲ್ಸ್ ಅನ್ನ ತೆಗೆದುಬಿಟ್ಟು ಅದರಿಂದ ರಿಸರ್ಚ್ ಅನ್ನ ಮಾಡಿಬಿಟ್ಟು ಹಲವಾರು ಫಾರ್ಮುಲಾಗಳನ್ನ ಇವಳ ಮೇಲೆ ಪ್ರಯೋಗವನ್ನ ಮಾಡಿರ್ತಾ ಇದ್ದಾನೆ. ಅದರಲ್ಲಿ ಒಂದು ಫಾರ್ಮುಲಾ ಸಕ್ಸಸ್ ಆಗಿರ್ತಾ ಇದೆ. ಸೊ ಇವಳ ಬ್ಯೂಟಿ ಹಿಂದಿರುಗಿ ಇವಳಿಗೆ ಸಿಕ್ಕಿರ್ತಾ ಇದೆ. ಇವಾಗ ಇವಳು ಮೊದಲಿಗಿಂತನೂ ತುಂಬಾನೇ ಬ್ಯೂಟಿಫುಲ್ ಆಗಿ ಚೇಂಜ್ ಆಗಿರ್ತಾ ಇದ್ದಾಳೆ. ಗೌತಮ್ ಕೂಡ ಇವಾಗ ನಿನ್ನ ಬ್ಯೂಟಿ ಮೊದಲಿಗಿಂತನೂ ಸೂಪರ್ ಆಗಿ ಇರ್ತಾ ಇದೆ ಅಂತ ಹೇಳಿಬಿಟ್ಟು ಅವಳ ಜೊತೆ ರೊಮ್ಯಾನ್ಸ್ ಅನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಆ ರೀತಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಹಿಂದೆಯಿಂದ ಅವನ ತಲೆಗೆನೆ ಹೊಡೆದು ಬಿಡ್ತಾ ಇದ್ದಾರೆ. ಯಾರದು ಅಂತ ನಾವು ನೋಡ್ಬೇಕಾದ್ರೆ ಆ ಮಿನಿಸ್ಟರ್ ಇರ್ತಾ ಇದ್ದ ಅಲ್ವಾ, ಇವಾಗ ಅವನು ಅಲ್ಲಿಗೆ ಬಂದು ಬಿಟ್ಟಿದ್ದಾನೆ. ಅವನ ಕಡೆಯವರನ್ನ ಕರ್ಕೊಂಡು ಬಂದು ಇವನಿಗೆ ಚೆನ್ನಾಗಿ ಓಡಿಸ್ತಾ ಇದ್ದಾನೆ. ಆ ರೀತಿಯಾಗಿ ಅಲ್ಲಿಗೆ ಬಂದು ಗೌತಮ್ ನನ್ನ ಸಾಯಿಸೋದಿಕ್ಕೆ ಹೇಳಿರ್ತಾ ಇರೋದು ಇದೇ ಮಧು. ಇವಾಗ ಅವಳು ಏನನ್ನ ಹೇಳ್ತಾಳೆ ಅಂದ್ರೆ, ನೀವು ಬರೋದಕ್ಕೆ ಇಷ್ಟೊತ್ತು ಏನಕ್ಕಾಗಿ ತಗೊಂಡ್ರಿ, ಸ್ವಲ್ಪ ಲೇಟ್ ಆಗಿದ್ರು ಇವನು ನನ್ನನ್ನ ಏನು ಮಾಡಿ ಬಿಡ್ತಿದ್ನೋ ಗೊತ್ತಿಲ್ಲ, ಇವನು ನನ್ನ ಜೊತೆಯೇ ಮದುವೆ ಆಗಿಬಿಟ್ಟು ನನ್ನನ್ನ ಇವನ ಹೆಂಡತಿಯಾಗಿ ಮಾಡಿಕೊಂಡ್ ಬಿಡ್ತಿದ್ದ ಅನ್ಸುತ್ತೆ. ಏನನ್ನ ನೋಡ್ತಾ ಇದ್ದೀರಾ, ಬೇಗ ಬೇಗ ಇವನ ಕಥೆಯನ್ನ ಮುಗಿಸ್ಬಿಡಿ ಅಂತ ಹೇಳ್ತಾ ಇದ್ದಾಳೆ. ಅಷ್ಟೇ ಅವನಿಗೆ ಎಲ್ಲರೂ ಸೇರಿಬಿಟ್ಟು ಚೆನ್ನಾಗಿ ಹೊಡಿತಾರೆ. ಸ್ವಲ್ಪ ಹೊತ್ತು ನಂತರ ಆ ಡಾಕ್ಟರ್ ಇವಾಗ ಏನನ್ನ ಹೇಳ್ತಾನೆ ಅಂದ್ರೆ, ನೀನು ಇವಳ ಜೊತೆ ಹೇಗೆಲ್ಲ ಇರ್ಬೇಕು, ಏನನ್ನ ಮಾಡ್ಬೇಕು ಅನ್ಕೊಂಡಿದ್ಯೋ 6 ತಿಂಗಳಲ್ಲೇ ಅದನ್ನ ಮುಗಿಸ್ಕೊಂಡ್ಬಿಡು. ಯಾಕಂದ್ರೆ ಈ ನಿನ್ನ ಬ್ಯೂಟಿಫುಲ್ ಹೆಂಡತಿಯ ಫೇಸು 6 ತಿಂಗಳ ಕಾಲ ಮಾತ್ರ ಹೀಗೆ ಇರುತ್ತೆ. 6 ತಿಂಗಳಾದ್ಮೇಲೆ ನಿನ್ನ ಹೆಂಡತಿ ಮೊದಲು ಹೇಗಿದ್ಲೋ ಹಾಗೇನೆ ಆಗಿ ಬಿಡ್ತಾಳೆ. ನೀವೇನು ನನ್ನನ್ನ ದೇವ್ರು ಅಂತ ತಿಳ್ಕೊಂಡಿರ್ತಾ ಇದ್ದೀರಾ, ನಿಮ್ಗೆ ಇರ್ತಾ ಇರೋ ರೋಗಕ್ಕೆ ವರವನ್ನ ಕೊಟ್ಟಿ ನಿಮ್ಮನ್ನ ಸರಿ ಮಾಡ್ಬಿಡೋದಕ್ಕೆ. ನಿನ್ನ ಬ್ಯೂಟಿ ಇದೇ ರೀತಿ ಸದಾ ಕಾಲ ಇರ್ಬೇಕು ಅಂದ್ರೆ 6 ತಿಂಗಳಿಗೊಂದ್ಸಲಿ ಬೂಸ್ಟರ್ ಅನ್ನ ತೆಗೆದುಕೊಳ್ಳಲೇಬೇಕು. ಥೂ ನಾಚಿಕೆ ಕೆಟ್ಟ ಹೆಣ್ಣೆ, ನಿನ್ನನ್ನ ನಂಬಿದಕ್ಕೆ ಸರಿಯಾಗಿನೇ ಮಾಡಿದ್ಯಲ್ಲೇ. ನನ್ನ ಹತ್ತಿರ ಹಣ ಇರ್ತಾ ಇಲ್ಲ ಅಂತ ತಾನೇ ನೀನು ಈ ರೀತಿಯಾಗಿ ನಡ್ಕೊಳ್ತಾ ಇರೋದು. ಒಂದ್ ವೇಳೆ ನಾನು ಇದೇ ಫಾರ್ಮುಲಾವನ್ನ ಮಾರ್ಕೆಟ್ ನಲ್ಲಿ ಪಬ್ಲಿಷ್ ಮಾಡಿದಿದ್ರೆ ಇಷ್ಟು ಹೊತ್ತಿಗೆ ನಾನು ದೊಡ್ಡ ಕೋಟ್ಯಾಧಿಪತಿನೇ ಆಗಿ ಬಿಡ್ತಿದ್ದೆ. ಆದ್ರೆ ನಾನು ನಿನ್ನ ಪ್ರೀತಿಯ ಹಿಂದೆ ಬಿದ್ದೆ, ನೀನು ಅದಕ್ಕೆ ನನಗೆ ಸರಿಯಾಗಿನೇ ಮಾಡಿಬಿಟ್ಟೆ ಬಿಡೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಆ ಮಿನಿಸ್ಟರು ಸ್ವಲ್ಪ ಯೋಚನೆಯನ್ನ ಮಾಡಿಬಿಟ್ಟು ಏನನ್ನ ಹೇಳ್ತಾನೆ ಅಂದ್ರೆ, ನಿನಗೆ ಮಧು ಬೇಕು, ಮಧುಗೆ ಬ್ಯೂಟಿ ಬೇಕು, ನನಗೆ ಹಣ ಬೇಕು. ಅದರಿಂದ ಯಾಕೆ ನಾವು 3 ಜನರು ಸೇರಿಬಿಟ್ಟು ಒಂದು ಬಿಸ್ನೆಸ್ ಅನ್ನ ಶುರು ಮಾಡಬಾರ್ದು? ನಿನಗೆ ಮಧು ತಾನೇ ಬೇಕಿರ್ತಾ ಇರೋದು, ನೀನು ಅವಳನ್ನ ಇಟ್ಕೋ, ನನಗೆ ಹಣವನ್ನ ಕೊಟ್ರೆ ಸಾಕು ಅಂತ ಹೇಳ್ತಾ ಇದ್ದಾನೆ. ಫಾರ್ಮುಲಾ ನಿಂದು, ಮಾರ್ಕೆಟಿಂಗ್ ಮಧುದು, ಅದಕ್ಕೆ ಬೇಕಾದ ಎಲ್ಲ ರೀತಿಯ ಸೆಕ್ಯೂರಿಟಿ ನನ್ನದು ಅಂತ ಹೇಳಿಬಿಟ್ಟು ಒಂದು ಡೀಲ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಇವಾಗ ಪ್ರೆಸೆಂಟ್ ನಲ್ಲಿ ಇದೇ ರೀತಿಯಾಗಿ ನಾವು 3 ಜನರು ಸೇರಿಬಿಟ್ಟು ಒಂದು ಡೀಲ್ ಅನ್ನ ಮಾಡಿಕೊಂಡು ಈ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇರೋದು. ಇವಾಗ ನನಗೆ ಒಂದು ಪ್ರೆಸೆಂಟೇಶನ್ ಇರ್ತಾ ಇದೆ. ಆ ಪ್ರೆಸೆಂಟೇಶನ್ ನೀನು ನೋಡಿದ್ರೆ ಎಲ್ಲವೂ ನಿನಗೆ ಅರ್ಥವಾಗಿ ಬಿಡುತ್ತೆ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿಬಿಟ್ಟು ಅದನ್ನ ಅಟೆಂಡ್ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಆ ಪ್ರೆಸೆಂಟೇಶನ್ ಗೆ ಹೋಗ್ತಾಳೆ. ಇವಾಗ ಆ ಪ್ರೆಸೆಂಟೇಶನ್ ಅಲ್ಲಿ ಏನನ್ನ ಹೇಳ್ತಾಳೆ ಅಂದ್ರೆ, ಪ್ರತಿಯೊಬ್ರು ಕೂಡ ತಮ್ಮ ಬ್ಯೂಟಿಯನ್ನ ಕಾಪಾಡ್ಕೊಳ್ಳೋದಿಕ್ಕೆ ಅಂತ ಹೇಳಿಬಿಟ್ಟು ಶಾಂಪೂ, ಸೋಪು, ಕಾಜಲ್ಲು, ಲಿಪ್ಟಿಕ್, ಐಲೈನರ್, ಮಸ್ಕರಾ ಈ ರೀತಿಯಾಗಿ ತುಂಬಾನೇ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾರೆ. ಅಲ್ಲದೆ ತಮ್ಮ ಬ್ಯೂಟಿಗೋಸ್ಕರ ಎಷ್ಟು ಹಣ ಬೇಕಾದ್ರೂ ಖರ್ಚು ಮಾಡೋ ಕ್ಯಾಟಗರಿ ಅವರು ಕೂಡ ಇರ್ತಾ ಇದ್ದಾರೆ. ಅದರಲ್ಲೂ 2 ರೀತಿಯ ಕ್ಯಾಟಗರಿ ಅವರು ಇರ್ತಾ ಇದ್ದಾರೆ. ಮೊದಲನೇದು ತಮ್ಮ ಬ್ಯೂಟಿಯನ್ನ ಯಾವಾಗಲೂ ಕಾಪಾಡಿಕೊಳ್ಳೋದು, ಎರಡನೆಯದಾಗಿ ತಮ್ಮ ವಯಸ್ಸನ್ನ ಮುಚ್ಚಿಡೋದು. ನಮ್ಮ ಪ್ರಾಡಕ್ಟ್ ನಿಂದ ಈ 2 ಕೆಲಸಗಳು ಸಾಧ್ಯವಾಗುತ್ತೆ. ಕೇವಲ 6 ತಿಂಗಳಿಗೆ ಒಂದು ಬೂಸ್ಟ್ ಅನ್ನ ತಗೊಳ್ಳೋದ್ರಿಂದ ನಿಮ್ಗೆ ಎಷ್ಟೇ ವಯಸ್ಸಾಗಿದ್ರು ಕೂಡ ನೀವು ತುಂಬಾನೇ ಯಂಗ್ ಆಗಿ ಕಾಣಿಸ್ತೀರಾ, ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ ಅಂತ ಹೇಳ್ತಾ ಇದ್ದಾಳೆ. ಸೊ ನೆಕ್ಸ್ಟ್ ಆ ಕಾನ್ಫರೆನ್ಸ್
ನಲ್ಲಿ ಇರ್ತಾ ಇರೋರು ಏನನ್ನ ಕೇಳ್ತಾರೆ ಅಂದ್ರೆ ಒಲಿವಿಯಾ ಅಂದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಬ್ಳು ತೀರಿ ಹೋಗಿ ಬಿಟ್ಲಲ್ಲ ಅವಳ ಬಗ್ಗೆ ಕೇಳ್ತಾ ಇದ್ದಾರೆ. ಅವಳು ಹೇಗೆ ತೀರಿ ಹೋಗಿ ಬಿಟ್ಲು? ಅವಳು ನಿಮ್ಮ ಪ್ರಾಡಕ್ಟಿನ ಬಗ್ಗೆ ನಮ್ಮ ಹತ್ತಿರ ಹೇಳಿಕೊಂಡಿರ್ತಾ ಇದ್ಲು, ಆದ್ರೆ ಅವಳು ನಿಮ್ಮ ಡೋಸ್ ಅನ್ನ ತೆಗೆದುಕೊಂಡ ನಂತರ ಹೇಗೆ ತೀರಿ ಹೋಗಿ ಬಿಟ್ಲು ಅಂತ ಕ್ವಶನ್ ಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇವಳು ಇವಾಗ ಏನನ್ನ ಹೇಳ್ತಾಳೆ ಅಂದ್ರೆ ನಾವು ನಮ್ಮ ಬೂಸ್ಟರ್ ಅನ್ನ ನಿಮಗೆ ಇಂಜೆಕ್ಟ್ ಮಾಡಿದ 48 ಅವರ್ಸ್ ನಲ್ಲಿ ನೀವು ಯಾವುದೇ ಡ್ರಗ್ಸ್ ಅನ್ನ ತೆಗೆದುಕೊಳ್ಳಬಾರದು. ಅದೇ ರೀತಿಯಾಗಿ ಆಲಿಬಿಯಾ ಬೇರೆ ಯಾವುದೋ ಡ್ರಗ್ಸ್ ಅನ್ನ ಸೇವಿಸಿರೋದ್ರಿಂದ ಅವರ ಸಾವು ಆಗಿರ್ತಾ ಇದೆ ಅಂತ ಒಂದು ವಿಷಯವನ್ನ ಹೇಳ್ತಾ ಇದ್ದಾಳೆ. ನೆಕ್ಸ್ಟ್ ಎಲ್ಲರೂ ಸೇರಿಬಿಟ್ಟು ನಾವು ಇದನ್ನ ನಂಬೋದು ಹೇಗೆ, ಇದನ್ನ ನಂಬುವಷ್ಟರ ಮಟ್ಟಿಗೆ ಯಾವ ಇಂಗ್ರೀಡಿಯೆಂಟ್ ಅನ್ನ ನೀವು ಬಳಸ್ತಾ ಇದ್ದೀರಾ ಅಂತ ಕ್ವಶನ್ ಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇವಾಗ ಇವಳು ಏನನ್ನ ಹೇಳ್ತಾಳೆ ಅಂದ್ರೆ ತಾಯಿಯ ಗರ್ಭದಲ್ಲಿ ಇರ್ತಾ ಇರೋ ಪುಟ್ಟ ಮಗುವಿನ ಪ್ಲಾಸ್ಮಾವನ್ನ ನಾವು ಇದರಲ್ಲಿ ಯೂಸ್ ಮಾಡಿರ್ತಾ ಇದೀವಿ. ಆ ಮಗುವಿನ ಮೇಲೆ ಸೂರ್ಯನ ಕಿರಣಗಳು ಬೀಳ್ದೆ ಇರೋದ್ರಿಂದ ಆ ಮಗುವಿನಲ್ಲಿ ಇರ್ತಾ ಇರೋ ಪ್ಲಾಸ್ಮಾ ತುಂಬಾನೇ ಪ್ಯೂರ್ ಆಗಿ ಇರ್ತಾ ಇದೆ. ಅದರಿಂದ ನಾವು ಆ ಪುಟ್ಟ ಮಗುವಿನ ಪ್ಲಾಸ್ಮಾವನ್ನೇ ಯೂಸ್ ಮಾಡಿಬಿಟ್ಟು ಈ ಪ್ರಾಡಕ್ಟ್ ಅನ್ನ ತಯಾರಿಸೋದು ಅಂತ ಹೇಳ್ತಾ ಇದ್ದಾಳೆ. ಬಡತನದಲ್ಲಿ ಇರ್ತಾ ಇರೋರು, ತುಂಬಾನೇ ಹಣದ ಅವಶ್ಯಕತೆ ಇರ್ತಾ ಇರೋರನ್ನ ನಾವು ಕಾಂಟ್ಯಾಕ್ಟ್ ಅನ್ನ ಮಾಡಿಬಿಟ್ಟು ಹಾಗೆ ಅವರಿಗೆ ಹಣವನ್ನ ಕೊಟ್ಟುಬಿಟ್ಟು ಸೆರೆಗಸಿಯನ್ನ ಮಾಡಿಸಿಕೊಳ್ತೀವಿ. ತದನಂತರ ನಾವೇ ಸಿಸೇರಿಯನ್ ಅನ್ನ ಮಾಡಿಬಿಟ್ಟು ಆ ಮಗುವನ್ನ ಹೊರಗಡೆಗೆ ತೆಗೆದು ಒಂದು ಸ್ಟೋರ್ ರೂಮ್ ನಲ್ಲಿ ಸ್ಟೋರ್ ಅನ್ನ ಮಾಡಿ ಇಡ್ತೀವಿ. ಅದಾದ ನಂತರ ನಮಗೆ ಯಾವಾಗ ಪ್ಲಾಸ್ಮಾದ ಅವಶ್ಯಕತೆ ಬರುತ್ತೋ ಆವಾಗ ಅದನ್ನ ಯೂಸ್ ಮಾಡಿಕೊಳ್ತೀವಿ. ಈ ವಿಷಯ ಹೊರಗಡೆಗೆ ಗೊತ್ತಾಗಬಾರದು ಅಂತ ಹೇಳಿಬಿಟ್ಟು ಆ ಮಗುವಿಗೆ ಜನ್ಮ ಕೊಟ್ಟ ತಾಯಿಯ ಬಾಡಿಯನ್ನು ಕೂಡ ನಾವು ಇಲ್ಲೇ ಫ್ರೀಸ್ ಅನ್ನ ಮಾಡಿಕೊಳ್ತೀವಿ. ಹೌದು, ಇದೊಂದು ಇಲ್ಲಿಗಲ್ ಆಗಿ ಇರ್ತಾ ಇದೆ, ಆದ್ರೆ ನಾವು ಇದನ್ನ ಕಂಟ್ರೋಲ್ ಮಾಡಬಹುದು. ಅಲ್ಲದೆ ಇದು ತುಂಬಾನೇ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಕೂಡ ಇರ್ತಾ ಇದೆ. ನೆಕ್ಸ್ಟ್ ಈ ರೀತಿಯಾಗಿ ಹೇಳಿಬಿಟ್ಟು ಗೌತಮ್ ನನ್ನ ಕರೆದು ಅವನನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾಳೆ. ಅವನು ಇವಾಗ ಏನನ್ನ ಹೇಳ್ತಾನೆ ಅಂದ್ರೆ ಇಷ್ಟೇ ಅಲ್ಲದೆ ನಾವು ಕ್ರಾಫ್ಟ್ ಅನ್ನೋ ಒಂದು ಪ್ರಾಡಕ್ಟ್ ಅನ್ನು ಕೂಡ ಮಾರ್ಕೆಟ್ ನಲ್ಲಿ ಲಾಂಚ್ ಮಾಡಿರ್ತಾ ಇದೀವಿ. ಅದು ತುಂಬಾನೇ ವೈರಲ್ ಆಗಿ ಎಲ್ಲ ಕಡೆ ತುಂಬಾನೇ ಬೇಡಿಕೆಯನ್ನು ಕೂಡ ಪಡ್ಕೊಂಡಿರ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಒಬ್ಬರು ಏನನ್ನ ಕೇಳ್ತಾರೆ ಅಂದ್ರೆ ಇದಕ್ಕೆ ಯಾವುದೇ ರೀತಿಯ ರಿಸ್ಕ್ ಬಂದಿಲ್ವಾ, ಇದಕ್ಕೆ ಯಾವುದೇ ರೀತಿಯ ಇಂಗ್ರೀಡಿಯೆಂಟ್ ಗಳನ್ನ ಯಾರು ಕೂಡ ಕೇಳಲೇ ಇಲ್ವಾ ಅಂತ ಕ್ವಶನ್ ಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇವಾಗ ಗೌತಮ್ ಏನನ್ನ ಹೇಳ್ತಾನೆ ಅಂದ್ರೆ ರಿಸ್ಕ್ ಇಲ್ದೇ ಇರೋವರೆಗೂ ಯಾವ್ದು ತಾನೇ ಇರ್ತಾ ಇದೆ. ಇದೇ ರೀತಿಯಾಗಿ ಒಬ್ಬರು ಫೇಮಸ್ ಮಾಡೆಲ್ ಆರುಷಿ ಅನ್ನೋರು ನಮ್ಮ ಪ್ರಾಡಕ್ಟಿನ ಇಂಗ್ರೀಡಿಯೆಂಟ್ಸ್ ಗಳನ್ನ ತಿಳ್ಕೊಳ್ಬೇಕು ಅಂತ ಪ್ರಯತ್ನವನ್ನ ಮಾಡಿದ್ರು. ಸೊ ಕೊನೆದಾಗಿ ಅವರ ಪ್ರಾಣವನ್ನೇ ತೆಗೆದು ಬಿಟ್ಟು ನಮ್ಮ ಕಂಪನಿಯ ರೆಪ್ಯುಟೇಷನ್ ಅನ್ನ ನಾವು ಉಳಿಸಿಕೊಳ್ಬೇಕಾಯ್ತು. ಹಾಗೆ ಇದೇ ರೀತಿಯ ಯಾವುದೇ ಪ್ರಾಬ್ಲಮ್ ಬಂದ್ರೂ ಕೂಡ ನಾವು ಅದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿ ಇಟ್ಟಿರ್ತಾ ಇದೀವಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಹಿಂದೆ ಅಶೋಕ್ ಮತ್ತೆ ಆರುಷಿ ಇಬ್ಬರುವೆ ಕಾರಲ್ಲಿ ಹೋಗ್ತಾ ಆಕ್ಸಿಡೆಂಟ್ ಅನ್ನ ಮಾಡ್ಕೊಂಡು ಇರ್ತಾ ಇದ್ರು ಅಲ್ವಾ, ಇವರೇ ಪ್ಲಾನ್ ಅನ್ನ ಮಾಡಿಬಿಟ್ಟು ಮಾಡಿರ್ತಾ ಇರೋ ಕೊಲೆಯಾಗಿ ಇರ್ತಾ ಇದೆ. ನಮ್ಮ ಹೀರೋಯಿನ್ ಅನ್ನ ಒಂದು ಚೇರಿನಲ್ಲಿ ಕಟ್ಟಿ ಹಾಕಿದ್ರು ಅಲ್ವಾ. ಈ ಎಲ್ಲಾ ವಿಷಯಗಳನ್ನ ತಿಳಿದುಕೊಂಡು ಅವಳ ಕೈಯಲ್ಲಿ ಅದನ್ನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ತುಂಬಾನೇ ಎಮೋಷನಲ್ ಆಗ್ತಾ ಇದ್ದಾಳೆ. ಇದೇ ರೀತಿ ಇವರು ಪ್ರೆಸೆಂಟೇಶನ್ ಅನ್ನ ಕೊಡ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಅಲ್ಲಿಂದ ಕಾಣಿಸ್ತಾನೆ ಇಲ್ಲ, ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟಿದ್ದಾಳೆ. ನೆಕ್ಸ್ಟ್ ಆ ಸೀನ್ ಅನ್ನ ಕಟ್ ಮಾಡಿ ನಮಗೆ ನಮ್ಮ ಪೊಲೀಸ್ ಟೀಮ್ ಅನ್ನ ತೋರಿಸ್ತಾ ಇದ್ದಾರೆ. ಇವಾಗ ಅದ್ರಲ್ಲಿ ವಾಸುದೇವನ್ ಅವರು ಇರ್ತಾ ಇದ್ದಾರೆ ಅಲ್ವಾ, ಅವರು ಇವಾಗ ಎಲ್ಲಾ ವಿಷಯಗಳನ್ನ ತಿಳಿದುಕೊಂಡು ಬಿಟ್ಟಿದ್ದಾರೆ. ನಿಮ್ಗೇನ್ ಅನ್ಸುತ್ತೆ, ನಾವಾಗಿದ್ದು ನಾವೇ ಇಲ್ಲಿಗೆ ಬಂದು ತಗೊಳಕೊಂಡಿದೀವಿ ಅಂತಾನ? ಖಂಡಿತ ಇಲ್ಲ, ನಮ್ಮನ್ನ ಟ್ರ್ಯಾಪ್ ಮಾಡೋದಿಕ್ಕೆ ಅಂತಾನೆ ಹೇಳಿಬಿಟ್ಟು ಆ ಎಲಿನಾನ ಹುಡುಗಿಯನ್ನ ಬಳಸಿಕೊಂಡಿರ್ತಾ ಇದ್ದಾರೆ. ಹೇಗೆ ಅಂತ ನೋಡೋದಾದ್ರೆ ಏರ್ಪೋರ್ಟ್ ನಲ್ಲಿ ಅವಳ ಬ್ಯಾಗಿಗೆ ಯಾವುದೇ ರೀತಿಯ ಚೆಕ್ ಇನ್ ಟ್ಯಾಗ್ ಇರ್ತಾ ಇರ್ಲಿಲ್ಲ. ಅಲ್ಲದೆ ಅವಳು ಕಾರನ್ನ ಚೇಂಜ್ ಮಾಡಬೇಕಾದ್ರೆ ಆ ಕಾರಿನಲ್ಲಿ ಇದ್ದ ವ್ಯಕ್ತಿ ಅವಳಿಗೆ ಚೆನ್ನಾಗೇನೆ ಪರಿಚಯ ಇರ್ತಾ ಇದ್ದ. ಆ ವ್ಯಕ್ತಿ ಬೇರೆ ಯಾರು ಆಗಿ ಇರ್ತಾ ಇಲ್ಲ, ಕಮಿಷನರ್ ಆಗಿನೇ ಇರ್ತಾ ಇದ್ದಾನೆ. ಕಮಿಷನರ್ ಇದನ್ನೆಲ್ಲ ಮಾಡೋದಿಕ್ಕೆ ಹೇಗೆ ಸಾಧ್ಯ ಅಂತ ಇವರು ಕೇಳ್ಬೇಕಾದ್ರೆ ವಾಸುದೇವ್ ಇವಾಗ ಏನನ್ನ ಹೇಳ್ತಾರೆ ಅಂದ್ರೆ ಒಂದು ಡ್ರಗ್ ನ ಸ್ಯಾಂಪಲ್ ನಮಗೆ ಸಿಕ್ಕಿರ್ತಾ ಇದ್ದದ್ದು, ನಾವು ಅದನ್ನ ಒಂದು ಡಾಕ್ಟರ್ಗೆ ಕೊಟ್ಟಿರ್ತಾ ಇದ್ದ ವಿಷಯ ನಮ್ಮನ್ನ ಬಿಟ್ರೆ ಗೊತ್ತಿರ್ತಾ ಇದ್ದದ್ದು ಅದೇ ಕಮಿಷನರ್ಗೆ. ಸೊ ಇಷ್ಟು ಜನಗಳಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಿರ್ತಾನೆ ಇಲ್ಲ ಇದರ ಬಗ್ಗೆ. ಅದರಿಂದ ಆ ಡಾಕ್ಟರ್ ಅನ್ನ ಕೊಲೆ ಮಾಡಿಸ್ತಾ ಇರೋದು ಇದೇ ಕಮಿಷನರ್. ಅಲ್ಲದೆ ನಮ್ಮ ಟೀಮಿನಲ್ಲಿ ಇರ್ತಾ ಇದ್ದ ಅನ್ವರ್ನ ಕೊಲೆಯನ್ನು ಮಾಡಿಸಿರೋದು ಅವರೇ ಆಗಿರ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆ ಎಲ್ಲಿನ ವಿಷಯವಾಗಿ ಇನ್ಫಾರ್ಮೇಶನ್ ಗಳನ್ನ ಕೊಟ್ಟಿರ್ತಾ ಇರೋದು ಅವರೇನೆ ಈ ಎಲ್ಲಾ ಟ್ರಾಪ್ ಗಳನ್ನ ಸೆಟ್ ಮಾಡಿಬಿಟ್ಟು ನಮ್ಮನ್ನ ಇಲ್ಲಿಗೆ ಸೇರಿಸಿರ್ತಾ ಇರೋದು ಅಂತ ಹೇಳ್ಬೇಕಾದ್ರೇನೆ ಅಲ್ಲಿಗೆ ಆ ಕಮಿಷನರ್ ಬರ್ತಾನೆ. ಅಂದ್ರೆ ಈ ಕಮಿಷನರ್ ಕೂಡ ವಿಲ್ಲನ್ ಟೀಮಿನ ಗ್ಯಾಂಗಿನಲ್ಲಿ ಲಿಂಕ್ ಆಗಿರ್ತಾ ಇದ್ದಾನೆ. ಸೊ ಇವಾಗ ಅವನು ಏನನ್ನ ಹೇಳ್ತಾನೆ ಅಂದ್ರೆ ನಾವು ಯಾವ ತಪ್ಪನ್ನ ಮಾಡ್ತಾ ಇದೀವಿ ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ, ನಾವು ಎಲ್ಲಿ ನಿಮಗೆ ಸುಳಿವುಗಳನ್ನ ಬಿಟ್ಕೊಡ್ತಾ ಇದೀವಿ ಅಂತ ನಮಗೆ ಗೊತ್ತಾಗ್ತಿರ್ಲಿಲ್ಲ, ಆದ್ರಿಂದ ನಿಮ್ಮನ್ನ ಕಂಡು ಹಿಡಿಯೋದಿಕ್ಕೆ ಅಂತಾನೆ ನಾವೇ ಬಿಟ್ಟಿದ್ದು. ಇವಾಗ ನಮಗೆ ಗೊತ್ತಾಗಿ ಬಿಡ್ತು ನಾವು ಎಲ್ಲಿ ತಪ್ಪುಗಳನ್ನ ಮಾಡ್ತಾ ಇದೀವಿ ಅಂತ ಹೇಳಿಬಿಟ್ಟು ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದ್ ಕಡೆ ನಮ್ಮ ಹೀರೋಯಿನ್ ತಪ್ಪಿಸ್ಕೊಂಡ್ ಬಿಟ್ಟಿದ್ಲು ಅಲ್ವಾ, ಅವಳು ಇವಾಗ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಅನ್ನ ಕಂಡು ಹಿಡಿದು ಬಿಟ್ಟು ಅದರಿಂದ ಆಚೆಗೆ ಬರ್ತಾ ಇದ್ದಾಳೆ. ಆ ರೀತಿ ಅವಳು ಆಚೆಗೆ ಬಂದು ನೋಡಿದ್ರೆ ಅವಳನ್ನ ಒಂದು ನಾಯಿ ಕ್ರೂರವಾಗಿ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಅವಳು ಎಲ್ಲಿ ಓಡಿದ್ರು ಕೂಡ ಅವಳನ್ನ ಹಿಂಬಾಲಿಸ್ಕೊಂಡು ಹೋಗ್ತಾ ಇದೆ ಆ ನಾಯಿ. ಆ ರೀತಿ ಓಡ್ತಾ ಒಂದು ಡೆಡ್ ಎಂಡ್ಗೆನೆ ತಲುಪಿ ಬಿಡ್ತಾ ಇದ್ದಾಳೆ. ಅದೇ ಸಮಯಕ್ಕೆ ಗೌತಮ್ ಅಲ್ಲಿಗೆ ಬಂದು ಬಿಟ್ಟು ನಮ್ಮ ಹೀರೋಯಿನ್ ಅವಳನ್ನ ವಾಪಸ್ ಲ್ಯಾಬ್ಗೆನೆ ಕರೆದುಕೊಂಡು ಬಂದು ಬಿಡ್ತಾರೆ. ಆ ರೀತಿ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮನ್ನ ಕಂಡು ಹಿಡಿಯೋದಿಕ್ಕೆ ಬಂದವರ ಕತೆ ಏನಾಗುತ್ತೆ ಅನ್ನೋದನ್ನ ತೋರಿಸ್ತೀವಿ ಅಂತ ಹೇಳಿಬಿಟ್ಟು ಇವಾಗ ನಮ್ಮ ಪೊಲೀಸ್ ಟೀಮ್ ಇರ್ತಾ ಇದೆ ಅಲ್ವಾ, ಅಲ್ಲಿಗೆ ವಿಡಿಯೋ ಕಾಲ್ ಅನ್ನ ಮಾಡ್ತಾ ಇದ್ದಾನೆ. ಆ ರೀತಿ ಕನೆಕ್ಟ್ ಅನ್ನ ಮಾಡಿಬಿಟ್ಟು ಅರೆ ಕಮಿಷನರ್, ಇಷ್ಟೊಂದು ಟೈಮ್ ಅನ್ನ ಏನಕ್ಕಾಗಿ ತಗೊಳ್ತಾ ಇದ್ದೀರಾ, ಬೇಗನೆ ಅವರ ಕಥೆಯನ್ನ ಮುಗಿಸಿಬಿಡಿ ಅಂತ ಹೇಳ್ತಾ ಇದ್ದಾನೆ. ಅದೇ ರೀತಿ ಆ ಕಮಿಷನರ್ ಇನ್ನೇನು ಬುಲೆಟ್ ಅನ್ನ ಪ್ರೆಸ್ ಮಾಡ್ಬೇಕು ಅನ್ನೋ ಸಮಯಕ್ಕೆ ಈ ವಿಲನ್ ಗಳು ಇರ್ತಾ ಇರೋ ಜಾಗದಲ್ಲಿ ಬುಲೆಟ್ ಸೌಂಡ್ ಕೇಳಿ ಬರ್ತಾ ಇದೆ. ಏನಿರಬಹುದು ಅಂತ ನೋಡಿದ್ರೆ ಯಾರೋ ಗೌತಮ್ಗೆ ಏಮನ್ನ ಇಟ್ಕೊಂಡು ನಿಂತಿರ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ಯಾರೋ ಅಲ್ಲಿಗೆ ಬಂದ್ರು ಅಂತ ನಾವು ಯೋಚನೆಯನ್ನ ಮಾಡ್ತಾ ಇರ್ಬೇಕಾದ್ರೆ ಅದು ಬೇರೆ ಯಾರು ಇದ್ದಿಲ್ಲ, ನಮ್ಮ ಹೀರೋಯಿನ್ ಗನ್ ಅನ್ನ ಇಟ್ಕೊಂಡು ಏಮನ್ನ ಇಟ್ಕೊಂಡು ನಿಂತಿರ್ತಾ ಇದ್ದಾಳೆ. ಈ ಗನ್ನು ಇವಳಿಗೆ ಹೇಗೆ ಸಿಕ್ತು ಅಂದ್ರೆ ಅದೇ ಒಬ್ಬ
ಒಬ್ಬ ಸೆಕ್ಯೂರಿಟಿಯನ್ನ ಇವಳು ಕೊಂದಿರ್ತಾ ಇದ್ದಾಳೆ ಅಲ್ವಾ, ಅವನನ್ನ ಕೊಂದು ಬಿಟ್ಟು ಅವನ ಹತ್ರ ಇರೋ ಈ ಗನ್ನನ್ನ ತೆಗೆದುಕೊಂಡು ಬಂದಿರ್ತಾಳೆ. ಇವಾಗ ಕೊಡ್ತಾರೆ ನೋಡಿ ನಮಗೆ ಒಂದು ದೊಡ್ಡದಾದ ಟ್ವಿಸ್ಟ್ ಅನ್ನ. ಇವಾಗ ಗೌತಮು ಏನನ್ನ ಹೇಳ್ತಾನೆ ಅಂದ್ರೆ, ನಿನ್ನ ಕೈಗೆ ಹೇಗೋ ಗನ್ನು ಬಂದು ಸೇರಿ ಬಿಟ್ಟಿದೆ, ಆದ್ರೆ ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ನಿನಗೆ ಗೊತ್ತಿರ್ತಾ ಇಲ್ಲ ಅಲ್ವಾ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಇವಾಗ ನಮ್ಮ ಹೀರೋಯಿನ್ ಏನನ್ನ ಹೇಳ್ತಾಳೆ ಅಂದ್ರೆ, ದೇವರನ್ನ ಫುಲ್ ಮಾಡಿ 9mm ಮಾಡೆಲ್ ನಲ್ಲಿ ಇಟ್ಟು 15 ಮೀಟರ್ ರೇಂಜಿನಲ್ಲಿ 13 ರೌಂಡ್ಸ್ ಮ್ಯಾಗಝಿನ್ ಕೆಪಾಸಿಟಿಯನ್ನ ಇಟ್ಟು ಟ್ರಿಗರ್ ಅನ್ನ ಒತ್ತಿದ್ರೆ ನಿನ್ನ ತಲೆ ಛಿದ್ರವಾಗಿ ಬಿಟ್ಟು ನೀನು ನರಕಕ್ಕೆ ಸೇರ್ತೀಯ ಅಲ್ವಾ ಅಂತ ಹೇಳ್ತಾ ಇದ್ದಾಳೆ. ಆ ರೀತಿ ಹೇಳಿಬಿಟ್ಟು ವಾಸುದೇವ್ ಅವರಿಗೆ ಸರ್ ಇವನೇ ಮೇನ್ ಆದ ಕ್ರಿಮಿನಲ್ ಅಂತ ಹೇಳ್ತಾ ಇದ್ದಾಳೆ. ಇವಾಗ ಗೌತಮು ಏನು ಪೊಲೀಸ್ ಗಳನ್ನ ನೋಡಿದ ಕೂಡಲೇ ರಿಪೋರ್ಟರ್ ಆಗಿ ಬದಲಾಗಿ ಬಿಟ್ಯಾ ನೀನು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ವಾಸುದೇವ್ ಅವಳಿಗೆ ಯಾವುದೇ ರೀತಿಯ ರಿಪೋರ್ಟರ್ ಆಗೋ ಅವಶ್ಯಕತೆ ಇರ್ತಾ ಇಲ್ಲ, ಯಾಕಂದ್ರೆ ಅವಳು ದ ಒನ್ ಅಂಡ್ ಓನ್ಲಿ ಮೋಸ್ಟ್ ಪವರ್ಫುಲ್ ಪೊಲೀಸ್ ಆಗಿ ಇರ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾನೆ. ನಮ್ಮ ಹೀರೋಯಿನ್ಗೆ ಪೊಲೀಸ್ ಟ್ರೈನಿಂಗ್ ಅನ್ನ ಕೊಟ್ಟಿರ್ತಾ ಇರೋದು ಇದೇ ವಾಸುದೇವ್ ಆಗಿ ಇರ್ತಾ ಇದ್ದಾರೆ. ಅದರಿಂದ ಇವಾಗ ಎಲ್ಲ ವಿಷಯವನ್ನು ಹೇಳ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ಪೊಲೀಸ್ ಟ್ರೈನಿಂಗ್ ಅನ್ನ ಮುಗಿಸಿಬಿಟ್ಟು ಅಪಾಯಿಂಟ್ಮೆಂಟ್ ಅನ್ನ ತಗೊಳ್ಳಕ್ಕೆ ಅಂತ ಹೋಗಿರ್ತಾಳೆ. ಅವಾಗ ಅಲ್ಲಿನ ಆಫೀಸರ್ ಏನನ್ನ ಹೇಳಿರ್ತಾರೆ ಅಂದ್ರೆ, ನೀನು ಪೊಲೀಸ್ ಆಗ್ಬೇಕು ಅಂದ್ರೆ ನನಗೆ 20 ಲಕ್ಷ ಹಣವನ್ನ ಕೊಡ್ಬೇಕು, ಇಲ್ವಾ ನಾನು ಹೇಳಿದ ಹಾಗೆ ಒಂದು ರಾತ್ರಿ ನನ್ನ ಜೊತೆ ಕಳಿಬೇಕು ಅಂತ ಹೇಳಿರ್ತಾ ಇದ್ದಾನೆ. ಹಿಂದೆನೆ ನಮ್ಮ ಹೀರೋಯಿನ್ ಈ ವಿಷಯವನ್ನ ವಾಸುದೇವ್ ಜೊತೆ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಒಬ್ಬಳು ಬೃಂದ ಅಂತ ಒಬ್ಬಳು ತಂಗಿ ಇರ್ತಾ ಇದ್ಲು ಅಲ್ವಾ, ಅವಳು ಇದನ್ನ ಕೇಳಿಸಿಕೊಂಡು ಬಿಟ್ಟಿರ್ತಾ ಇದ್ದಾಳೆ. ಆ ರೀತಿ ಕೇಳಿಸಿಕೊಂಡ್ಬಿಟ್ಟು ನನ್ನ ಅಕ್ಕನನ್ನ ಹೇಗಾದ್ರೂ ಮಾಡಿ ನಾನು ಪೊಲೀಸನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಅವಳು ಕೂಡ ಸೆರೆಗಸಿ ಮದರಾಗೋದಿಕ್ಕೆ ಒಪ್ಕೊಂಡಿರ್ತಾ ಇದ್ದಾಳೆ. 20 ಲಕ್ಷ ಹಣವನ್ನ ಇಟ್ಬಿಟ್ಟು ಸೆರೆಗಸಿ ಮದರಾಗೋದಿಕ್ಕೆ ಇವರ ಕಂಪನಿಗೆನೆ ಬಂದಿರ್ತಾ ಇದ್ದಾಳೆ ಅವಳುವೆ. ಎಲ್ಲರೂ ಸೇರಿಬಿಟ್ಟು ಈ ವಿಷಯವಾಗಿ ತುಂಬಾನೇ ಎನ್ಕ್ವೈರಿಗಳನ್ನ ಮಾಡಿದ ನಂತರ ಈ ವಿಷಯ ಇವರಿಗೆ ಗೊತ್ತಾಗಿ ಇರ್ತಾ ಇದೆ. ಸೊ ಈ ದಂಧೆಯನ್ನ ಭೇದಿಸಬೇಕು ಅಂದ್ರೆ ನಾನು ಕೂಡ ಇದೇ ರೀತಿಯಾಗಿ ಸೆರೆಗಸಿಯ ಮದರಾಗಿನೇ ಹೋಗ್ಬೇಕು ಅಂತ ಹೇಳಿಬಿಟ್ಟು ನಮ್ಮ ಹೀರೋಯಿನ್ ಬಂದಿರ್ತಾ ಇರೋದು. ಅಂದ್ರೆ ನಮ್ಮ ಹೀರೋಯಿನ್ ಬಂದಿರ್ತಾ ಇರೋದು ಅವಳ ತಂಗಿಗೆ ಆಪರೇಷನ್ ಮಾಡಿಸೋದಕ್ಕೆ ಹಣ ಬೇಕು ಅಂತಲ್ಲ, ಬದಲಾಗಿ ಅವಳ ತಂಗಿಯನ್ನೇ ಹುಡಿಕೊಂಡು ಬಂದಿರ್ತಾ ಇದ್ದಾಳೆ. ಸೊ ಇವಾಗ ನೆಕ್ಸ್ಟ್ ನಮ್ಮ ಹೀರೋಯಿನ್ ಏನನ್ನ ಹೇಳ್ತಾಳೆ ಅಂದ್ರೆ, ನೀವು ನನ್ನ ಮೇಲೆ ಕಣ್ಣಿಟ್ಟಿದ್ರಿ ಅಂತ ನೀವು ತಿಳ್ಕೊಂಡಿದ್ದೀರಾ, ಆದ್ರೆ ನಾನು ಬಂದ ಮೊದಲ ದಿನದಿಂದಾನೇ ನಾನು ನಿಮ್ಮ ಮೇಲೆ ಕಣ್ಣನ್ನ ಇಟ್ಟಿದ್ದೆ. ಇಲ್ಲಿ ಇರ್ತಾ ಇರೋ ವಾರ್ಡ್ ಅನ್ನ ಟ್ಯಾಬ್ ಅನ್ನ ಯೂಸ್ ಮಾಡಿಬಿಟ್ಟು ಎಲ್ಲ ವಿಷಯಗಳನ್ನ ತಿಳಿದುಕೊಳ್ತಾ ಇದೆ. ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾಗಳು ಇರ್ತಾ ಇದೆ, ಯಾವ ಜಾಗ ಹೇಗೆ ಇರ್ತಾ ಇದೆ ಅಂತ ನಾನು ಡೈಲಿ ಒಂದೊಂದು ಸ್ಟಿಕ್ಕರ್ ಅನ್ನ ಕನ್ನಡಿಯ ಮೇಲೆ ಇಟ್ಟು ಬಿಟ್ಟು ನನಗೆ ಬೇಕಾದ ಮ್ಯಾಪ್ ಅನ್ನೇ ನಾನು ತಯಾರಿಸಿಕೊಂಡಿದ್ದೆ ಅಂತ ಎಲ್ಲ ವಿಷಯಗಳನ್ನು ಹೇಳ್ತಾ ಇದ್ದಾಳೆ. ಈ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಆ ಗೌತಮು ಏನನ್ನ ಮಾಡ್ತಾನೆ ಅಂದ್ರೆ, ಅವನ ಸ್ಮಾರ್ಟ್ ವಾಚ್ ಅನ್ನ ತೆಗೆದುಬಿಟ್ಟು ಕಳ್ಳರ ಗುಂಪಿನವರಿಗೆ ಅಲರ್ಟ್ ಸಿಗ್ನೇಚರ್ ಅನ್ನ ಕೊಟ್ಟು ಬಿಡ್ತಾ ಇದ್ದಾನೆ. ಅದರಿಂದ ಅಲ್ಲಿ ಎಲ್ಲರೂ ನಮ್ಮ ಪೊಲೀಸ್ ಟೀಮಿನ ಮೇಲೆ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ತಾರೆ. ಅದರಿಂದ ನಮ್ಮ ಹೀರೋಯಿನ್ ಕೂಡ ಡಿಸ್ಟ್ರಾಕ್ಟ್ ಆಗಿ ಬಿಡ್ತಾ ಇದ್ದಾಳೆ. ಸೊ ಆ ಗ್ಯಾಪ್ ಅನ್ನ ಯೂಸ್ ಮಾಡಿಬಿಟ್ಟು ನಮ್ಮ ಹೀರೋಯಿನ್ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಎಲ್ಲರೂ ಶುರುವನ್ನ ಮಾಡ್ತಾರೆ. ಈ ಫೈನಲ್ ಆದ ಫೈಟ್ ಎಷ್ಟು ಸೂಪರ್ ಆಗಿ ಇರ್ತಾ ಇದೆ ಅಂದ್ರೆ, ನಮ್ಮ ಹೀರೋಯಿನ್ ಪ್ರೆಗ್ನೆಂಟ್ ಆಗಿದ್ರು ಕೂಡ ಅವಳು ಯಾವ ರೀತಿಯ ಫೈಟ್ ಅನ್ನು ಮಾಡ್ತಾ ಇದ್ದಾಳೆ ಅಂತ ಅಂದ್ರೆ ನಿಮ್ಮ ಕಣ್ಣಲ್ಲಿ ಅದನ್ನ ನಂಬೋದಕ್ಕೆ ಆಗ್ತಾ ಇರೋದಿಲ್ಲ, ಅಷ್ಟು ಸೂಪರ್ ಆದ ಫೈಟ್ ಅನ್ನ ಮಾಡ್ತಾಳೆ. ಆ ರೀತಿ ಎಲ್ಲರಿಗೂ ಚೆನ್ನಾಗಿ ಭೂತವನ್ನ ಬಿಡಿಸ್ತಾಳೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಪೊಲೀಸ್ ಟೀಮು ಆ ಕಳ್ಳರ ಗುಂಪಿನವರಿಗೂ ಕೂಡ ಎಲ್ಲರಿಗೂ ಚೆನ್ನಾಗಿ ಭೂತವನ್ನ ಬಿಡಿಸಿಬಿಟ್ಟು ಆ ಕಮಿಷನರಿಗೂ ಸುತ್ತಮುತ್ತ ಎಲ್ಲರೂ ಶೂಟ್ ಅನ್ನ ಮಾಡಿಬಿಟ್ಟು ಅವನ ಕಥೆಯನ್ನು ಕೂಡ ಮುಗಿಸಿ ಬಿಡ್ತಾರೆ. ಈ ಕಡೆ ಆ ಮಧು ಇವಾಗ ಏನನ್ನ ಮಾಡ್ತಾಳೆ ಅಂದ್ರೆ, ಎಲ್ಲಾ ಪ್ರೆಗ್ನೆಂಟ್ ಗಳನ್ನು ಕೂಡ ಅಸೆಂಬ್ಲಿಗೆ ಬರೋದಿಕ್ಕೆ ಕಾಲನ್ನ ಕೊಡ್ತಾ ಇದ್ದಾಳೆ. ಆ ರೀತಿ ಎಲ್ಲರೂ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಕೂಡ ಅಲ್ಲಿಗೆನೆ ಬರ್ತಾಳೆ. ನಮ್ಮ ಹೀರೋಯಿನ್ ಅವಳ ಕಣ್ಣಿಗೆ ಕಾಣಿಸದೇ ಇರೋದ್ರಿಂದ ಆ ಮಧು ಇವಾಗ ಏನನ್ನ ಕೇಳ್ತಾ ಇದ್ದಾಳೆ ಅಂದ್ರೆ, ಯಶೋದಾಳ ತಂಗಿ ಬೃಂದಾಳನ್ನ ನೀವೇನಾದ್ರೂ ನೋಡಿದೀರಾ, ನಿಮಗೆ ಯಾರಿಗಾದ್ರೂ ಗೊತ್ತಿರ್ತಾ ಇದೆಯಾ ಅಂತ ಕ್ವಶನ್ ಗಳನ್ನ ಮಾಡ್ತಾ ಇದ್ದಾಳೆ. ಅವಾಗ ನಮ್ಮ ಹೀರೋಯಿನ್ ಅಲ್ಲಿಗೆನೆ ಬಂದುಬಿಟ್ಟು ಏನನ್ನ ಹೇಳ್ತಾಳೆ ಅಂದ್ರೆ, ನನ್ನ ತಂಗಿ ಸಿಕ್ಕಿದ್ರೆ ಏನನ್ನ ಮಾಡ್ತೀಯಾ, ಇಲ್ಲಿ ಇರ್ತಾ ಇರೋ ಎಲ್ಲರೂ ನನ್ನ ತಂಗಿಯರೇ ಆಗಿರ್ತಾ ಇದ್ದಾರೆ, ಏನನ್ನ ಮಾಡ್ತೀಯಾ ಹೇಳು ಅಂತ ಹೇಳ್ತಾ ಇದ್ದಾಳೆ. ಆ ರೀತಿ ಹೇಳಿಬಿಟ್ಟು ಗನ್ನನ್ನ ಪಾಯಿಂಟ್ ಮಾಡಿಕೊಂಡು ನಿಂತಿರ್ತಾ ಇದ್ದಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ಸೆಕ್ಯೂರಿಟಿ ಬರ್ತಾ ಇದ್ದಾನೆ. ಅವನಿಗೆ ಶೂಟ್ ಮಾಡೋದಿಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಹೀರೋಯಿನ್ ಆ ಕಡೆಗೆ ತಿರುಗಬೇಕಾದ್ರೆ ಈ ಕಡೆ ಮಧು ಎಸ್ಕೇಪ್ ಆಗಿ ಬಿಡ್ತಾ ಇದ್ದಾಳೆ. ನಮ್ಮ ಪೊಲೀಸ್ ಟೀಮು ಕೂಡ ಈ ಕಂಪನಿಯನ್ನು ಹುಡುಕಿ ಬಿಟ್ಟು ಇಲ್ಲಿಗೆ ಬಂದಿರ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಹೀರೋಯಿನ್ ಅಲ್ಲಿ ಇರ್ತಾ ಇರೋ ಎಲ್ಲಾ ಪೇಷಂಟ್ ಗಳನ್ನು ಅಂದ್ರೆ ಎಲ್ಲಾ ಪ್ರೆಗ್ನೆಂಟ್ ಗಳನ್ನು ಕರೆದುಕೊಂಡು ಆಚೆಗೆ ಬರ್ತಾಳೆ. ಆ ವಿಲನ್ ಮಧು ಇರ್ತಾ ಇದ್ಲು ಅಲ್ವಾ, ಅವಳು ಇವಾಗ ಹೆಲಿಕಾಪ್ಟರ್ ಅನ್ನ ಯೂಸ್ ಮಾಡಿಬಿಟ್ಟು ಇಲ್ಲಿಂದ ಹೊರಟೋಗೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ ಒಂದು ಬುಲೆಟ್ ಅನ್ನ ಫೈರ್ ಮಾಡಿಬಿಟ್ಟು ಅವಳನ್ನ ತಡಿತಾ ಇದ್ದಾಳೆ. ಇವಾಗ ಆ ವಿಲನ್ ಮಧು ಏನನ್ನ ಹೇಳ್ತಾಳೆ ಅಂದ್ರೆ, ನನ್ನನ್ನ ಬಿಟ್ಟು ಬಿಡು, ನಾನು ಯಾವುದೇ ರೀತಿಯ ತಪ್ಪುಗಳನ್ನ ಮಾಡ್ತಾ ಇಲ್ಲ. ಸೌಂದರ್ಯ ಅನ್ನೋದು ಜೀವನದ ಒಂದು ಭಾಗವಾಗಿ ಇರ್ತಾ ಇದೆ. ಅದರಿಂದ ಎಲ್ಲರೂ ಅವರ ಸೌಂದರ್ಯವನ್ನ ಕೊನೆಯವರೆಗೂ ಕಾಪಾಡ್ಕೊಳ್ಳೋದಿಕ್ಕಾಗಿ ನಾನು ಸೇವೆಯನ್ನ ಮಾಡ್ತಾ ಇದ್ದೀನಿ. ಹಣದ ಕಷ್ಟ ಇರ್ತಾ ಇರೋರಿಗೆ ಹಣವನ್ನ ಕೊಟ್ಟು ಬಿಟ್ಟು ಅವರಿಂದ ಮಗುವನ್ನ ಪಡಿತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾ ಇದ್ದಾಳೆ. ಇನ್ನು ಕೂಡ ಕಣ್ಣನೆ ಬಿಡದೆ ಇರೋ ಮಗುವನ್ನ ಕೊಂದು ಅದರಿಂದ ನೀನು ಬ್ಯೂಟಿ ಪ್ರಾಡಕ್ಟ್ ಗಳನ್ನ ತಯಾರು ಮಾಡೋದು ಯಾವ ರೀತಿಯಾಗಿ ಸರಿಯಾಗಿ ಇರುತ್ತೆ, ಯಾವ ರೀತಿಯಾದ ಸೇವೆ ಆಗಿರುತ್ತೆ ಅಂತ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ, ಇಲ್ಲಿ ಕೇಳು, ಮಗುಗಿಗು ಅಂತೆಲ್ಲ ಎಮೋಷನಲ್ ಆಗಿ ನನ್ನ ಹತ್ರ ಮಾತಾಡೋದಿಕ್ಕೆ ಬರ್ಬೇಡ. ಇಲ್ಲಿ ಎಷ್ಟು ಜನ ನಿನ್ನ ಕಣ್ಣಿಗೆ ಕಾಣ್ತಾ ಇದ್ದಾರೋ ಇವರೆಲ್ಲರಿಗೂ ಗಂಡಸರ ಸಹಾಯನೇ ಇಲ್ದಿರಾ ಇವರನ್ನ ಪ್ರೆಗ್ನೆಂಟ್ ಮಾಡಿ ಇಟ್ಟಿರ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಏನನ್ನ ಹೇಳ್ತಾಳೆ ಅಂದ್ರೆ, ನಿನಗೆ ಇದೆಲ್ಲ ಗೊತ್ತಾಗೋದಿಕ್ಕೆ ನೀನು ಒಂದು ಮಗುವಿಗೆ ಜನ್ಮವನ್ನ ಕೊಟ್ಟಿದ್ರೆ ತಾನೇ, ನೀನು ಯಾವತ್ತಾದ್ರೂ ಗರ್ಭಧಾರಣೆ ಮಾಡಿದ್ರೆ ತಾನೇ ನಿನಗೆ ಗೊತ್ತಾಗೋದು. ನಿನ್ನಂತ ಕ್ರೂರ ಮೃಗಗಳಿಗೆ ಎಲ್ಲಿ ಮಗುವಿನ ಬಗ್ಗೆ ಅರ್ಥ ಆಗುತ್ತೆ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಆ ವಿಲನ್ ಏನನ್ನ ಹೇಳ್ತಾಳೆ ಅಂದ್ರೆ, ಏನು ನಾನು ಮಗುವನ್ನ ಹೆತ್ತಿಲ್ವಾ, ನಾನು ಆ ಮಿನಿಸ್ಟರ್ ಅನ್ನ ಮದುವೆಯಾಗಿ ಪ್ರೆಗ್ನೆಂಟ್ ಆದಾಗ ನನ್ನ ಬ್ಯೂಟಿ ದಿನದಿಂದ ದಿನಕ್ಕೆ ಹಾಳಾಗೋದಿಕ್ಕೆ ಶುರುವಾಯ್ತು.
ಆವಾಗ ಇದೇ ಗೌತಮು ಕ್ರಿಮಿಕೀಟಗಳ ಸಸ್ಯಗಳ ಪ್ಲಾಸ್ಮಾವನ್ನು ಉಪಯೋಗಿಸಿ ಫಾರ್ಮುಲಾಗಳನ್ನ ಕಂಡು ಹಿಡಿತಾ ಇದ್ದ. ಆದ್ರೆ ಅದ್ಯಾವುದೇ ಸಕ್ಸಸ್ ಆಗಿರ್ತಾ ಇರ್ಲಿಲ್ಲ. ಅದರಿಂದ ಪುಟ್ಟ ಮಗುವಿನ ಪ್ಲಾಸ್ಮಾ ಬೇಕು ಅಂತ ಹೇಳಿಬಿಟ್ಟು ಅವನ ಕೇಳಿದ್ರಿಂದ ನನ್ನ ಹೊಟ್ಟೆಯಲ್ಲಿ ಇದ್ದ 5 ತಿಂಗಳ ಮಗುವಿನ ಪ್ಲಾಸ್ಮಾವನ್ನೇ ನಾನು ಕೊಟ್ಟಿರ್ತಾ ಇದ್ದೀನಿ. ನನ್ನ ಹೊಟ್ಟೆಯಲ್ಲಿ ಇದ್ದ ಮಗುವಿನ ಪ್ಲಾಸ್ಮಾವನ್ನೇ ಬಳಸಿಕೊಂಡು ನಾನು ಬ್ಯೂಟಿಯನ್ನ ಪಡೆದುಕೊಂಡಿರ್ತಾ ಇದ್ದೀನಿ. ಸೊ ನನಗೆ ಬ್ಯೂಟಿ ಇಲ್ಲ ಅಂತಂದ್ರೆ ಜೀವನ ಕೂಡ ಬೇಡ ಅಂತ ಹೇಳಿಬಿಟ್ಟು ಅವತ್ತೇ ನಾನು ನಿರ್ಧಾರವನ್ನ ಮಾಡಿರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಥೂ, ಅಲ್ಲಿದ್ದ ಎಲ್ಲರೂ ಇದನ್ನ ಕೇಳಿಬಿಟ್ಟು ನೀನು ಮನುಷ್ಯಳೇ ಅಲ್ಲ, ನೀನು ಒಬ್ಬಳು ರಾಕ್ಷಸಿಯಾಗಿ ಇರ್ತಾ ಇದೀಯ ಅಂತ ಹೇಳಿಬಿಟ್ಟು ಎಲ್ಲರೂ ಸೇರಿಬಿಟ್ಟು ಅವಳನ್ನ ಬೆಟ್ಟದ ಮೇಲಿಂದಾನೇ ತಳ್ಳಿ ಬಿಡ್ತಾ ಇದ್ದಾರೆ. ಸೊ ಅಲ್ಲಿಗೆ ಅವಳ ಕತೆ ಮುಗೀತು. ಸೊ ಅದೇ ರೀತಿಯ ಡಾಕ್ಟರ್ ಗೌತಮು ಅಲ್ಲಿಂದ ಎಸ್ಕೇಪ್ ಆಗಿರ್ತಾ ಇದ್ದ ಅಲ್ವಾ. ಅವನು ಪೊಲೀಸರ ಕಾರನ್ನೇ ಯೂಸ್ ಮಾಡಿಬಿಟ್ಟು ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದನ್ನ ಗಮನಿಸಿದ ಪೊಲೀಸ್ಗಳು ಅವನನ್ನ ಅರೆಸ್ಟ್ ಅನ್ನ ಮಾಡ್ತಾರೆ. ಸೊ ಇವಾಗ ಒಂದು ಲೇಡಿಗೆ ಲೇಬರ್ ಪೇನ್ ಬಂದು ಬಿಟ್ಟಿರ್ತಾ ಇದೆ. ಸೊ ಆ ಲ್ಯಾಬಿನಿಂದಾನೇ ಹೊರಗಡೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಒಂದು ಲೇಡಿಯನ್ನ. ಆ ಲೇಡಿ ಯಾರು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ ಅವಳ ತಂಗಿ ಬೃಂದ ಆಗಿರ್ತಾ ಇದ್ದಾಳೆ. ಸೊ ಕೊನೆಗೂ ನಮ್ಮ ಹೀರೋಯಿನ್ ಅವಳಿಗೆ ಅವಳ ತಂಗಿ ಸಿಕ್ಕಿ ಬಿಟ್ಲು. ಅಲ್ಲೇ ಇವರನ್ನೆಲ್ಲ ನೋಡ್ಕೊಳ್ತಿದ್ದ ವಾರ್ಡನ್ ಇರ್ತಾ ಇದ್ದಾರೆ. ಅವರು ತುಂಬಾನೇ ಒಳ್ಳೆಯವರಾಗಿರ್ತಾ ಇದ್ದಾರೆ. ಸೊ ಇವಾಗ ಇವಳ ಡೆಲಿವರಿಯನ್ನ ನಾನೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವಳ ಡೆಲಿವರಿಯನ್ನ ಮಾಡೋದಕ್ಕೆ ಶುರುವನ್ನ ಮಾಡ್ತಾರೆ. ಆ ರೀತಿ ಪ್ರೋಸೆಸ್ ಅನ್ನ ಮುಗಿಸಿಬಿಟ್ಟು ಒಂದು ಪಾಪುವನ್ನ ತೆಗೆದು ನಮ್ಮ ಹೀರೋಯಿನ್ ಅವಳ ಕೈಗೆನೆ ಇಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಎಲ್ಲವೂ ಮುಗಿದು ಹೋಗಿಬಿಡ್ತು. ನನ್ನ ತಂಗಿಯು ಕೂಡ ನನಗೆ ಸಿಕ್ಕಿ ಬಿಟ್ಲು ಅಂತ ತುಂಬಾನೇ ಎಮೋಷನಲ್ ಆಗಿ ಹೇಳೋದಕ್ಕೆ ಶುರುವನ್ನ ಮಾಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಆ ರೀತಿ ಹೇಳ್ತಾನೆ ಅವಳ ತಂಗಿಯ ಮಗುವನ್ನ ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಮುತ್ತನ್ನ ಇಟ್ಬಿಟ್ಟು ನಿಟ್ಟುಸಿರನ್ನ ಬಿಡ್ತಾಳೆ. ನೆಕ್ಸ್ಟ್ ನಮ್ಮ ಪೊಲೀಸಿನ ಟೀಮು ಆ ಮಿನಿಸ್ಟರ್ ಅನ್ನು ಕೂಡ ಅರೆಸ್ಟ್ ಅನ್ನ ಮಾಡ್ತಾರೆ. ಹಾಗೆ 20 ಲಕ್ಷ ಲಂಚವನ್ನು ಕೇಳಿದ ಪೊಲೀಸ್ನನ್ನು ಕೂಡ ಅರೆಸ್ಟ್ ಅನ್ನ ಮಾಡ್ತಾರೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಸ್ಟೋರಿ. ಈ ಮೂವಿಯ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಹಾಗೆ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಡೋದ್ರ ಮೂಲಕ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಅಲ್ಲದೆ ನನ್ನ ಚಾನೆಲ್ ನಲ್ಲಿ ಆಲ್ರೆಡಿ ತುಂಬಾ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತಾ ಇದ್ದೀನಿ. ಒಮ್ಮೆ ನನ್ನ ಚಾನೆಲ್ ಗೆ ವಿಸಿಟ್ ಮಾಡಿ ಆ ವಿಡಿಯೋಗಳನ್ನ ನೋಡಿ. ಇಷ್ಟೇ ಅಲ್ಲದೆ ಇದೇ ರೀತಿಯ ತುಂಬಾನೇ ಸೂಪರ್ ಆದ ಮಿಸ್ಟರಿಯಸ್ ಆದ ಮೂವಿಗಳನ್ನ ನಾನು ನಿಮಗಾಗಿ ತರ್ತಾನೆ ಇರ್ತೀನಿ. ಹಾಗಾದ್ರೆ ಸಿಗೋಣ ಮುಂದಿನ ಸೂಪರ್ ಆದ ಮಿಸ್ಟರಿಯಸ್ ಮತ್ತೆ ಫ್ಯಾಂಟಸಿಯ ಮೂವಿಯ ಜೊತೆಗೆ. ಲೆಟ್ಸ್ ಮೀಟ್ ವಿತ್ ದ ನೆಕ್ಸ್ಟ್ ಮಿಸ್ಟರಿ ಅಂಡ್ ಅಡ್ವೆಂಚರಿಂಗ್ ಮೂವಿ ಬಿಕಾಸ್ ದಿಸ್ ಇಸ್ ಮೂವಿ ಮಾಯಾ ಲೋಕ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.